ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 13th ಏನಾಗಿತ್ತು, 23rd ಡಿಸೆಂಬರ್ 2018 ಆಗಿತ್ತು. ಸೊ ಈ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನನಗೆ ಕಂಪ್ಲೀಟಾಗಿ ಕನ್ನಡ ಮತ್ತು ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರ್ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಅವೈಲೇಬಲ್ ಒಂದು ಕ್ವಶನ್ ಪೇಪರ್ ಸಿಕ್ತು. 13th ಕ್ವಶನ್ ಪೇಪರ್ ಸಿಗಲಿಕ್ಕೆ ತುಂಬ ಒಂದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಯಾವುದು ಅವೈಲೇಬಲ್ ಇದೆ, ಹಿಂದಿ ಮತ್ತು ಇಂಗ್ಲೀಷ್ ಒಂದು ಕಾಪಿ ಸಿಕ್ತು. ಅದನ್ನು ಇಟ್ಕೊಂಡು ನಾನು ನಿಮಗೆ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಟೋಟಲ್ ಆಗಿ 100 ಕ್ವಶನ್ಸ್ ಇರುವಂಥ ಈ ಒಂದು ಏನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಪೇಪರ್ ಇದೆ, ಅದನ್ನು ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಆದಷ್ಟು ಎಕ್ಸ್ಪ್ಲೇಷನ್ ಕೊಡ್ತೇನೆ, ಒಂದು ಸೂಕ್ಷ್ಮವಾಗಿ ಎಕ್ಸ್ಪ್ಲೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬಗ್ಗೆ ಆಲ್ರೆಡಿ ನಾನು 4 ಪೇಪರ್ಗಳನ್ನು ಈ ಹಿಂದೆ ಮಾಡಿದ್ದೇನೆ. AIBE-XIII ಮತ್ತು 15 ಹಾಗೆ 14 ಹಾಗೆ 12 ಇದೆಲ್ಲದೂ ಕೂಡ ಮಾಡಿದ್ದೇನೆ. ಓನ್ಲಿ 12 ಒಂದು ಬಾಕಿ ಇತ್ತು. ಸೊ ಪ್ರೀವಿಯಸ್ 5 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದಾಗತ್ತೆ, ಇದನ್ನು ಸೇರಿಸಿ. ಸೊ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ ಯಾವ ರೀತಿಯಲ್ಲಿ ಈ ಒಂದು ಪೇಪರನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ನೋಡೋಣ. ಓಕೆ, ಎಸ್. ಸೊ ದ ಫಸ್ಟ್ ಕ್ವಶನ್, ಇಲ್ಲಿ ನಾವು ಫಸ್ಟ್ ಕ್ವಶನ್ ಕಾಣ್ತಾ ಇರ್ಬೋದು. Restrictions may not be imposed on freedoms provided under Article 19(1)(a) on this ground ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಕೇವಲ ಈ ಒಂದು ಗ್ರೌಂಡಲ್ಲಿ ಮಾತ್ರ ಆರ್ಟಿಕಲ್ 19(1)(a) ಪ್ರಕಾರ ರಿಸ್ಟ್ರಿಕ್ಷನ್ಸ್ ಹಾಕಬೇಕಂತ ಇಲ್ಲ. ಸೊ ಯಾವುದದು? A. ಡಿಫಮೇಷನ್, B. ಪಬ್ಲಿಕ್ ಆರ್ಡರ್, C. ಸೆಡಿಷನ್, ಹಾಗೆ D. ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್. ಸೊ ಇಲ್ಲಿ ನಾವು ಕಾಣುವ ಹಾಗೆ C. ಸೆಡಿಷನ್ ಅಂತ ಆಗತ್ತೆ. ನೆಕ್ಸ್ಟ್ ಒನ್, second question. Right guaranteed to citizen only is A. Article 21, B. Article 20, C. Article 19(1)(a) ಹಾಗೆ D. Article 25. ಕೇವಲ ಸಿಟಿಸನ್ಸ್ಗೆ ಮಾತ್ರ ಅವೈಲೇಬಲ್ ಆಗಿರುವಂತಹ ಒಂದು ರೈಟ್ ಯಾವುದು? ಅದು ಯಾಕೆಂದರೆ ಕೆಲವೊಂದು ಎಲ್ಲ ಪರ್ಸನ್ಸ್ಗಳಿಗೂ ಅವೈಲೇಬಲ್ ಇರುತ್ತೆ, ಕೆಲವೊಂದು ರೈಟ್ ಕೇವಲ ಸಿಟಿಸನ್ಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಅಂಥ ಒಂದು ರೈಟ್ ಯಾವುದು? ಸೊ ಅದು ನಾವು ನೋಡ್ಲಿಕ್ಕೆ ಹೋದರೆ C. Article 19(1)(a) ಅಂತ ಆಗತ್ತೆ. ನೆಕ್ಸ್ಟ್, ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಆನ್ ದಿ ಗ್ರೌಂಡ್ ಆಫ್. ಪ್ರೆಸಿಡೆಂಟನ್ನು ಯಾವ ಗ್ರೌಂಡ್ ಮೇಲೆ ರಿಮೂವ್ ಮಾಡ್ಬೋದು? A. ಪ್ರೂವ್ಡ್ ಮಿಸ್ಬಿಹೇವಿಯರ್, B. ಇನ್ಕೆಪಾಸಿಟಿ, C. ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಹಾಗೆ D. ಆಲ್ ಆಫ್ ದಿ ಅಬವ್. ಪ್ರೆಸಿಡೆಂಟನ್ನು ಈಗ ಪ್ರೂವ್ಡ್ ಮಿಸ್ಬಿಹೇವಿಯರ್ ಮೇಲೆ ರಿಮೂವ್ ಮಾಡ್ಬೋದಾ, ಅಥವಾ ಕಾನ್ಸ್ಟಿಟ್ಯೂಷನನ್ನು ವೈಲೇಟ್ ಮಾಡಿದ್ದಕ್ಕೆ ಮಾಡ್ಬೋದಾ ಹೇಳೋದಕ್ಕೆ ಇಂಪೀಚ್ಮೆಂಟ್ ಅಂತ ಹೇಳ್ತಾರೆ. ಈ ಇಂಪೀಚ್ಮೆಂಟ್ ಪ್ರೊಸೀಜರನ್ನು ಆರ್ಟಿಕಲ್ 61 ಹೇಳಿದ್ದಾರೆ. ಅದು C. ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ ಫೋರ್ತ್ ಒನ್, ದ ಡೆಸಿಗ್ನೇಷನ್ ಸೀನಿಯರ್ ಅಡ್ವೊಕೇಟ್ಸ್ ಈಸ್ ಪ್ರೊವೈಡೆಡ್ ಅಂಡರ್. ಸೀನಿಯರ್ ಅಡ್ವೊಕೇಟ್ಸ್ ಹೇಳುವಂಥ ಡೆಸಿಗ್ನೇಷನ್ ಯಾವ ಒಂದು ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ? A. ಸೆಕ್ಷನ್ 16 ಅಡ್ವೊಕೇಟ್ಸ್ ಆ್ಯಕ್ಟ್, B. ಸೆಕ್ಷನ್ 26 ಅಡ್ವೊಕೇಟ್ಸ್ ಆ್ಯಕ್ಟ್, C. ಸೆಕ್ಷನ್ 6 ಅಡ್ವೊಕೇಟ್ಸ್ ಆ್ಯಕ್ಟ್, ಹಾಗೆ D. ಸೆಕ್ಷನ್ 15 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961. ಸೊ ಸೀನಿಯರ್ ಅಡ್ವೊಕೇಟ್ಸ್ ಹೇಳುವಂತಹ ಒಂದು ಡೆಸಿಗ್ನೇಷನ್ ಯಾವುದಕ್ಕೆ ಹೇಳ್ತಾರೆ, ಯಾವ ಸೆಕ್ಷನ್ ಅಡಿಯಲ್ಲಿ ಹೇಳಿದ್ದಾರೆ, ಅಡ್ವೊಕೇಟ್ಸ್ ಆ್ಯಕ್ಟ್ನ ಯಾವ ಸೆಕ್ಷನ್ ಅಡಿಯಲ್ಲಿ ಹೇಳಿದ್ದಾರೆ ಅಂತ? ಸೊ ನಾವು ಸೆಕ್ಷನ್ 16 ಅಡಿಯಲ್ಲಿ ಸೀನಿಯರ್ ಆರ್ ಅದರ್ ಅಡ್ವೊಕೇಟ್ಸ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಅದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಸೆಕ್ಷನ್ 16 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್, ರೈಟ್ ಟು ಪ್ರೀ ಆಡಿಯನ್ಸ್ ಈಸ್ ಪ್ರೊವೈಡೆಡ್ ಬೈ. ಸೊ ರೈಟ್ ಟು ಪ್ರೀ ಆಡಿಯನ್ಸ್ ಹೇಳುವಂಥ ಒಂದು ಯಾವ ಒಂದು ಇದಕ್ಕೆ ನಿಮಗೆ ಸಿಗತ್ತೆ? ಸೆಕ್ಷನ್ 33 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್, B. ಸೆಕ್ಷನ್ 23 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್, C. ಸೆಕ್ಷನ್ 16 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್, ಹಾಗೆ D. ಸೆಕ್ಷನ್ 36 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್. ರೈಟ್ ಟು ಪ್ರೀ ಆಡಿಯನ್ಸ್ ಅದು ಸೆಕ್ಷನ್ 23 ಸೊ ಡೈರೆಕ್ಟಾಗಿ ನಾವು ಕಾಣುವಂಥ ಒಂದು ಸೆಕ್ಷನ್ಸ್. ಡೈರೆಕ್ಟ್ ಕ್ವಶನ್ನು ಸೆಕ್ಷನ್ ಯಾವುದು, ಆ ಪ್ರಾವಿಷನ್ ಯಾವುದು ಅಂತ ಕೇಳುವಂಥದ್ದು. ನೆಕ್ಸ್ಟ್ ಸಿಕ್ಸ್ತ್ ಒನ್, ದ ಕಂಟೆಂಪ್ಟ್ ಆಫ್ ಕೋರ್ಟ್ ಬಿಲಾಂಗ್ಸ್ ಟು. ಕೋರ್ಟ್ನ ಒಂದು ಕಂಟೆಂಪ್ಟ್ ಯಾವುದಕ್ಕೆ ಆಗತ್ತೆ ಅಂತ? A. ಎಂಟ್ರಿ 77 ಆಫ್ ಯೂನಿಯನ್ ಲಿಸ್ಟ್ ಆ್ಯಂಡ್ ಎಂಟ್ರಿ 14 ಆಫ್ ದಿ ಸ್ಟೇಟ್ ಲಿಸ್ಟ್ ಇನ್ ದಿ 7th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಆಯಿತಾ? ನೆಕ್ಸ್ಟ್ B. entry 70 of union list and entry 40 of state list,
ಸಿ ಎಂಟ್ರಿ 67 ಆಫ್ ಯೂನಿಯನ್ ಲಿಸ್ಟ್ ಆ್ಯಂಡ್ ಎಂಟ್ರಿ 13 ಆಫ್ ಸ್ಟೇಟ್ ಲಿಸ್ಟ್ ಆ್ಯಂಡ್ ಡಿ ನನ್ ಆಫ್ ದೀಸ್. ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಹೇಳುವಂಥದ್ದು ಯಾವ ಒಂದು ಲಿಸ್ಟಲ್ಲಿ, ಈಗ ನಾವು ಬೇರೆ ಬೇರೆ ಲಿಸ್ಟ್ ಕಾಣ್ತೇವಲ್ಲ, ಆ ನಮ್ಮ 7th ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಲಿಸ್ಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಸೊ ಸ್ಟೇಟ್ ಲಿಸ್ಟಲ್ಲೂ ಬರುತ್ತೆ ಹಾಗೆ ಯೂನಿಯನ್ ಲಿಸ್ಟಲ್ಲೂ ಬರುತ್ತೆ. ಸೊ ಎ ಎಂಟ್ರಿ 77 ಆಫ್ ಯೂನಿಯನ್ ಲಿಸ್ಟ್ ಹಾಗೆ ಎಂಟ್ರಿ 14 ಆಫ್ ದಿ ಸ್ಟೇಟ್ ಲಿಸ್ಟ್. ಸೊ ಇದನ್ನು ನೀವು ಹೇಗೆ ನೋಡಬೇಕು, ಡೈರೆಕ್ಟ್ ಕಾನ್ಸ್ಟಿಟ್ಯೂಷನ್ ಚೆಕ್ ಮಾಡಿ ಒಂದ್ಸಲ ಕಂಟೆಂಪ್ಟ್ ಆಫ್ ಕೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Next question ಆಯಿತು, who was the Chief Justice of India when the concept of PIL was introduced into Indian judicial system? PIL ಹೇಳುವಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ಅಂತ. ಎ ಜಸ್ಟಿಸ್ ಎಂ ಹಿದಾಯತುಲ್ಲಾ, ಬಿ ಜಸ್ಟಿಸ್ ಎಂ ಅಹಮದಿ, ಸಿ ಜಸ್ಟಿಸ್ ಎಸ್ ಆನಂದ್ ಹಾಗೆ ಡಿ ಜಸ್ಟಿಸ್ PN ಭಗವತಿ. ಸೊ ಯಾರಿದ್ರು? ಸೊ ನಾವಿಲ್ಲಿ PIL ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ಬರುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಜಸ್ಟಿಸ್ PN ಭಗವತಿ ಅವರು ಈ ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು. ನೆಕ್ಸ್ಟ್ 8th one, the Supreme Court of India issued a number of directions for the prevention of women in various forms of prostitution and to rehabilitate their children through various welfare measures so as to provide them with the dignity of person, means of livelihood and socio-economic development in the case of. ಸೊ ಇಲ್ಲಿ ನೋಡಿ ಬಹಳಷ್ಟು ಡೈರೆಕ್ಷನ್ಸ್ ಕೊಡ್ತು. ಈಗ ಒಂದು ಪ್ರಾಸ್ಟಿಟ್ಯೂಷನಲ್ಲಿ ಬರುವಂತಹ ಆ ಒಂದು ಹೆಂಗಸರಿಗೆ ಹೇಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕು, ಪ್ರಿವೆನ್ಷನ್ ಕೊಡಬೇಕು, ಅವರ ವೆಲ್ಫೇರ್ ಮೆಷರ್ಸ್ ಏನು, ಅವರ ಮಕ್ಕಳಿಗೆ ಏನು ವೆಲ್ಫೇರ್ ಮೆಷರ್ಸು, ಅವರ ಡಿಗ್ನಿಟಿಯನ್ನು ಹೇಗೆ ವಾಪಸ್ ಕೊಡಬೇಕು ಹೇಳುವಂಥ ಒಂದು ಕೇಸ್ ಯಾವುದರಲ್ಲಿ ಗೈಡ್ಲೈನ್ಸ್ ಕೊಡ್ತು ಸುಪ್ರೀಂ ಕೋರ್ಟ್ ಅಂತ. ಸೊ ಎ ವಿಶಾಖಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಬಿ ಗೌರವ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸಿ ಡೆಲ್ಲಿ ಡೊಮೆಸ್ಟಿಕ್ ವರ್ಕಿಂಗ್ ವುಮೆನ್ಸ್ ಫೋರಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಹಾಗೆ ಡಿ ಶೀಲಾ ಬರ್ಸೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ನಾವು ಕಾಣುವ ಹಾಗೆ ಬಿ ಗೌರವ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಕಾಣ್ತೇವೆ. ನೆಕ್ಸ್ಟ್ 9th ಕ್ವಶನ್, ಹದೀಸ್ ಇಸ್ ಒನ್ ಆಫ್ ದಿ ಸೋರ್ಸಸ್ ಆಫ್ ಮುಸ್ಲಿಂ ಲಾ. ಇಟ್ ಕಂಪ್ರೈಸಸ್. ಹದೀಸ್ ಹೇಳುವಂಥ ಒಂದು ಮುಸ್ಲಿಂ ಲಾದ ಒಂದು ಇಂಪಾರ್ಟೆಂಟ್ ಸೋರ್ಸ್ ಏನಿದೆ ಅದು ಏನು ಅಂತ. ಸೊ ವೆರಿ ವರ್ಡ್ಸ್ ಆಫ್ ಗಾಡ್, ಬಿ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ದಿ ಪ್ರಾಫಿಟ್, ಸಿ ಯುನಾನಿಮಸ್ ಡಿಸಿಷನ್ ಆಫ್ ಜೂರಿಟ್ಸ್ ಆ್ಯಂಡ್ ಡಿ ಅನಾಲಾಜಿಕಲ್ ಡಿಸಿಷನ್ಸ್. ಯಾವುದಾಗತ್ತೆ ಹದೀಸ್ ಅಂದರೆ ಅದು ಬಿ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಪ್ರಾಫಿಟ್, ಪ್ರಾಫಿಟ್ ಮೊಹಮ್ಮದರ ಏನು ನುಡಿಗಳಿದೆ ಹಾಗೆ ಅವರ ಒಂದು ಆ್ಯಕ್ಷನ್ಸ್ ಏನಿದೆ ಅದಕ್ಕೆ ಹದೀಸ್ ಅಂತ ಕರೀತಾರೆ. ನೆಕ್ಸ್ಟ್ 10ನೇ ಕ್ವಶನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಪಲೇಟ್ ಬೋರ್ಡ್ ಇಸ್ ಎಸ್ಟಾಬ್ಲಿಷ್ ಅಂಡರ್ ವಿಚ್ ಆ್ಯಕ್ಟ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಪಲೇಟ್ ಬೋರ್ಡ್ ಯಾವ ಒಂದು ಕಾನೂನಡಿಯಲ್ಲಿ ಸ್ಥಾಪಿತವಾಗಿದೆ? ಎ ದ ಕಾಪಿರೈಟ್ ಆಕ್ಟ್ ಆಫ್ 1957, ಬಿ ದ ಪೇಟೆಂಟ್ ಆಕ್ಟ್ ಆಫ್ 1970, ಸಿ ದ ಟ್ರೇಡ್ ಮಾರ್ಕ್ ಆಕ್ಟ್ ಆಫ್ 1999 ಆ್ಯಂಡ್ ಡಿ ದ ಡಿಸೈನ್ಸ್ ಆಕ್ಟ್ 2000. ಸೊ ಇಲ್ಲಿ ನಾವು ಯಾವುದಂತ ಕಾಣ್ತೇವೆ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಪಲೇಟ್ ಬೋರ್ಡ್, ಇಟ್ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿ ಟ್ರೇಡ್ ಮಾರ್ಕ್ ಆ್ಯಕ್ಟ್. ಅದಕ್ಕೆ ನಾವು ನೋಡುವಂಥದ್ದು ಸೆಕ್ಷನ್ 83 ಆಫ್ ಟ್ರೇಡ್ ಮಾರ್ಕ್ ಆ್ಯಕ್ಟಲ್ಲಿ ನಾವು ಕಾಣ್ತಿದ್ದೇವೆ. ನೆಕ್ಸ್ಟ್ 11th one, that is the maximum duration within which fast track arbitration must be completed. ಫಾಸ್ಟ್ ಟ್ರ್ಯಾಕ್ ಆರ್ಬಿಟ್ರೇಷನ್ ಪ್ರೊಸೀಜರ್ ಅಂತ ಹೇಳುವಂಥದ್ದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಫಾಸ್ಟ್ ಟ್ರ್ಯಾಕ್ ಆರ್ಬಿಟ್ರೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಅಮೌಂಟ್ ಯಾವುದು, ಮ್ಯಾಕ್ಸಿಮಮ್ ಡ್ಯೂರೇಷನ್ ಎಷ್ಟು? ಎ 6 months, ಬಿ 12 months, ಸಿ 18 months ಆ್ಯಂಡ್ ಡಿ 24 months. ಸೊ ಯಾವುದು ನಾವು ಕಾಣ್ತೇವೆ? ಇಟ್ ಈಸ್ ಎ 6 months. ಸೊ ಇದು ನಾವು ಸೆಕ್ಷನ್ 29B ಆಫ್ ಯಾವ ಆ್ಯಕ್ಟ್? ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್. ಇಲ್ಲ ಅಂದರೆ ನಾರ್ಮಲ್ ಪ್ರೊಸೀಜರಲ್ಲಿ 12 months ಟೈಮ್ ಇರ್ತಿತ್ತು, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಅಡಿಷನಲ್ 6 months ಎಕ್ಸ್ಟೆನ್ಷನ್ ಕೊಡ್ತಿದ್ರು. ಆದರೆ ಇದರಲ್ಲಿ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರಲ್ಲಿ ಒಂದು ವೇಳೆ ಮಾಡ್ತಾರೆ ಅಂತ ಆದರೆ ಹೆಚ್ಚು ಅಂದರೆ 6 ತಿಂಗಳ ಟೈಮ್ ಇರುತ್ತೆ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಮುಗಿಲಿಕ್ಕೆ. ನೆಕ್ಸ್ಟ್ 12th ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸೆಕ್ಷನ್ ಡೀಲ್ಸ್ ವಿತ್ ಫಾರ್ಮ್ ಆಫ್ ಸಮನ್ಸ್. ಸಮನ್ಸ್ ಹೇಳುವಂತಹ ಒಂದು ಪ್ರಾವಿಷನ್ ಯಾವ ಒಂದು ಸಮನ್ಸ್ ಹೇಳುವಂಥ ವಿಷಯ ಯಾವ ಪ್ರಾವಿಷನಲ್ಲಿ ಬರುವಂಥದ್ದು ಅಂತ.
ಸೊ ಇಲ್ಲಿ ನಾವು ಕಾಣೋದು CRPC ಕ್ವಶನ್ ಇದು. ಕೆಲವು ಸಲ CPC ಮೇಲೂ ಕ್ವಶನ್ ಬರುತ್ತೆ. ಆವಾಗ ಸೆಕ್ಷನ್ 27 ಆರ್ಡರ್ 5 ಎಲ್ಲ ಸಮನ್ಸ್ ಬಗ್ಗೆ ಸಂಬಂಧಪಟ್ಟದ್ದು. ಸೊ ನಾವು ಇಲ್ಲಿ ಕಾಣುವ ಹಾಗೆ A ಸೆಕ್ಷನ್ 60, B ಸೆಕ್ಷನ್ 61, C ಸೆಕ್ಷನ್ 62 ಆ್ಯಂಡ್ D ಸೆಕ್ಷನ್ 64. ಸೊ ಯಾವ ಸೆಕ್ಷನ್ ಇದು? ಇಟ್ ಈಸ್ B ಸೆಕ್ಷನ್ 61. ಅದರಲ್ಲಿ ಹೇಳಿದ್ದಾರೆ ಸಮನ್ಸ್ ಹೇಗಿರಬೇಕು, ಫಾರ್ಮ್ ಆಫ್ ಸಮನ್ಸ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ 13th, under CRPC provisions relating to prosecution of judge is provided under A section 196, B section 197, C section 198 and D section 199. ಪ್ರಾಸಿಕ್ಯೂಷನ್ ಆಫ್ ಜಡ್ಜ್ಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಸೆಕ್ಷನ್ ಇದೆ ಅಂತ ಹೇಳಿ ನೋಡ್ರೆ ಅದು B ಸೆಕ್ಷನ್ 197 ನಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 14th, A resides at Hyderabad, B at Calcutta and C at Delhi. So A, B and C being together at Allahabad, B and C make a joint promissory note payable on demand and deliver to A. A may sue B and C. So B ಯಲ್ಲಿ B ಮತ್ತು ಡಿಫೆಂಡೆಂಟ್ಸ್ಗಳು ರೆಸಿಡೆಂಟ್ಸ್, B ಮತ್ತು C ಏನು ಡಿಫೆಂಡೆಂಟ್ಸ್ಗಳಾಗಿದ್ದಾರೆ. ಆ ಡಿಫೆಂಡೆಂಟ್ಸ್ಗಳ ಒಂದು ಡಿಫೆಂಡೆಂಟ್ಸ್ ಏನಿದ್ದಾರೆ ಅವರ ರೆಸಿಡೆನ್ಸ್ ಅಥವಾ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಆ್ಯಕ್ಚುಲಿ ಕಾಸ್ ಆಫ್ ಆ್ಯಕ್ಷನ್ ಅಲ್ಲಿ ಕೇಸ್ ಫೈಲ್ ಮಾಡ್ಬೋದು. ಹಾಗೆ ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಆಗಿದೆ ಅಲ್ಲೂ ಕೂಡ ಕೇಸ್ ಫೈಲ್ ಮಾಡ್ಬೋದು. ಇಲ್ಲಿ ನಾವು ನೋಡೋ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ಕೇಸಲ್ಲಿ ಎಲ್ಲಿ ಸೂಟ್ ಫೈಲ್ ಮಾಡ್ಬೋದು ಅಂತ. ಸೊ A at Allahabad where the cause of action arises, B at Calcutta where B resides, C at Delhi where C resides and D all of the above. ಸೊ ನಾವು ಕಾಣುವ ಹಾಗೆ D all of the above ಎಲ್ಲ ಸಂದರ್ಭದಲ್ಲೂ ಕೂಡ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಯಿತು. ಹಾಗೆ ಎಲ್ಲಿ B ವಾಸ ಮಾಡ್ತಾನೆ, ಹಾಗೆ ಎಲ್ಲಿ C ವಾಸ ಮಾಡ್ತಾನೆ. ಸೊ ಅಲಹಾಬಾದ್, ಕಲ್ಕತ್ತಾ, ಡೆಲ್ಲಿ ಈ ಮೂರೂ ಸಂದರ್ಭಗಳಲ್ಲೂ ಕೂಡ ಸೆಕ್ಷನ್ 20 CPC ಪ್ರಕಾರ ಕೋರ್ಟಿಗೆ ಜುರಿಡಿಕ್ಷನ್ ಬರುತ್ತೆ. ನೆಕ್ಸ್ಟ್ 15th ಕ್ವಶನ್, ಸೆಕ್ಷನ್ 25 empowers the Supreme Court to transfer any suit, appeal or other proceedings. ಸುಪ್ರೀಂ ಕೋರ್ಟ್ನ ಒಂದು ಸೆಕ್ಷನ್ 25 ಏನು ಮಾಡುತ್ತೆ, ಯಾವುದೇ ಸೂಟ್, ಅಪೀಲ್ ಅಥವಾ ಬೇರೆ ಪ್ರೊಸೀಡಿಂಗನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಪವರ್ ನೀಡುತ್ತೆ ಅಂತ. A from one high court to another high court, B from one civil court in one state to another civil court in any other state, C both A and B and D only A. ಸೊ ಇಲ್ಲಿ ನಾವು ಕಾಣುವ ಹಾಗೆ ಯಾವುದಾಯಿತು, ಇಟ್ ಈಸ್ ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಹೈಕೋರ್ಟಿಂದ ಕೂಡ ಇನ್ನೊಂದು ಹೈಕೋರ್ಟಿಗೆ ಇದು ಸೂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಯಾವುದಾದ್ರು ಆರ್ಡಿನರಿ ಕೋರ್ಟ್ ಆಫ್ ಸಿವಿಲ್ ಕೋರ್ಟ್ ಏನಿರುತ್ತೆ ಆ ಸಿವಿಲ್ ಕೋರ್ಟಿಂದಲೂ ಸಹ ಒಂದು ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಿಯರ್ ಏನಾಯಿತು ಆನ್ಸರು ಬೋತ್ A ಆ್ಯಂಡ್ B ಸೆಕ್ಷನ್ 25 ಪ್ರಕಾರ. ನೆಕ್ಸ್ಟ್ 16, in which of the following cases can C set off the claim? ಯಾವ ಸಂದರ್ಭದಲ್ಲಿ C ಕ್ಲೇಮನ್ನು ಸೆಟ್ ಆಫ್ ಮಾಡಬಹುದು ಅಂತ. ಸೊ A sues C on a bill of exchange for ₹500. C alleges that A has wrongfully neglected to insure C's good and is liable to pay compensation. B, A sues C on a bill of exchange for ₹500. C holds a decree against A for recovery of debt of ₹1,000. C, A sues B and C for ₹1,000. The debt is due to C alone by A. And D, A and B sues C for ₹1,000. The debt is due to C by alone. ಸೊ ಇದು ಯಾವುದಕ್ಕೆ ಅಂದರೆ ಸೆಟ್ ಆಫ್ಗೆ ಸಂಬಂಧಪಟ್ಟ ಒಂದು ಕೇಸ್ ಇದು. ಸೊ ಇಲ್ಲಿ ಯಾವುದು ಇಲ್ಲಸ್ಟ್ರೇಷನ್ C ಪ್ರಕಾರ ಏನು ಕೊಟ್ಟಿದ್ದಾರೆ, B ಇಸ್ ದಿ ಕರೆಕ್ಟ್ ಆನ್ಸರ್. A ಮತ್ತು A ಸಿಯನ್ನು ಏನು ಬಿಲ್ ಆಫ್ ಎಕ್ಸ್ಚೇಂಜ್ ₹500 ಮೇಲೆ ಇದು ಮಾಡ್ತಾನೆ ಅದು ಮಾತ್ರ ಕರೆಕ್ಟ್ ಆಗುತ್ತೆ ಅಂತ. ಉಳಿದ ಕಡೆಯಲ್ಲೆಲ್ಲ ಜಾಯಿಂಟ್ ಲಯಬಿಲಿಟಿ ಇದೆ, ಬೇರೆ ಬೇರೆ ಕೆಪಾಸಿಟಿಲಿ ಇರುವಂಥದ್ದು, ಹಾಗೆ ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ. ಸೊ ಅದಕ್ಕೋಸ್ಕರ ಏನಾಯಿತು, ಆ ಒಂದು B ಅಷ್ಟೇ ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ 17th ಕ್ವಶನ್, ದ ಲ್ಯಾಟಿನ್ ವರ್ಡ್ ರೆಸಿಪ್ಸಾ ಲಾಕಿಟರ್ ಮೀನ್ಸ್. ರೆಸಿಪ್ಸಾ ಲಾಕಿಟರ್ ಅಂದರೆ A thinks speaks its story itself, B where there is consent there is no injury, C both A and B and D none of the above. ಸೊ 17th ಏನಾಯಿತು ಕ್ವಶನ್, ರೆಸಿಪ್ಸಾ ಲಾಕಿಟರ್ ಥಿಂಗ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅದು ಆಕ್ಸಿಡೆಂಟ್ ಆಗಿದ್ದರೆ ಆ ಆಕ್ಸಿಡೆಂಟ್ಗೆ ಪ್ರೂಫ್ ಅಂತ ಬೇಡ, ಅದು ನೋಡಿದ್ರೆ ಗೊತ್ತಾಗತ್ತೆ ಇದೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ದ್ಯಾಟ್ಸ್ ವೈ ದೇ ಸೇ ಥಿಂಗ್ಸ್ ಸ್ಪೀಕ್ಸ್ ಇಟ್ ಸ್ಟೋರಿ ಇಟ್ ಸೆಲ್ಫ್ ಆರ್ ಥಿಂಗ್ಸ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತೇಳಿ ನಾವು ಕಾಣ್ತೇವೆ.
ಇಲ್ಲಿ ನಾವು ಕಾಣುವ ಹಾಗೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೇಸಸ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಎಂಪ್ಲಾಯ್ಮೆಂಟ್ ವಾಸ್ ಅವಾಲ್ಡ್ ಫಾರ್ ದಿ ಫಸ್ಟ್ ಟೈಮ್. ಪ್ರಪ್ರಥಮ ಬಾರಿಗೆ ಈ ಪ್ರಿನ್ಸಿಪಲ್ ಆಫ್ ಕಾಮನ್ ಎಂಪ್ಲಾಯ್ಮೆಂಟ್ ಯಾವಾಗ ಎವಾಲ್ವ್ ಆಯಿತು, ಯಾವ ಕೇಸಲ್ಲಿ ಎವಾಲ್ವ್ ಆಯಿತು ಅಂತ. ಎ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್, ಬಿ ಪ್ರೀಸ್ಲಿ ವರ್ಸಸ್ ಫೌಲರ್, ಸಿ ಆಶ್ಬಿ ವರ್ಸಸ್ ವೈಟ್ ಆ್ಯಂಡ್ ಡಿ ವ್ಯಾಗನ್ ವರ್ಸಸ್ ಮೂನ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಆನ್ಸರ್ ಬಿ ಪ್ರೀಸ್ಲಿ ವರ್ಸಸ್ ಫೌಲರ್ ಇದರಲ್ಲಿ ನಾವು ಕಾಣ್ತೇವೆ. ಸೊ 19th ಕ್ವಶನ್, disciplinary committees of bar council is conferred the powers of civil court under Code of Civil Procedure 1908 by A at section 36 of Advocates Act 1961, B section 42 of Advocates Act 1961, C section 42A of Advocates Act 1961 and D section 28 of Advocates Act of 1961. ಸೊ ಇಲ್ಲಿ ನಾವು ಕಾಣುವ ಹಾಗೆ ಬಿ ಸೆಕ್ಷನ್ 42 ಆಫ್ ಅಡ್ವೊಕೇಟ್ಸ್ ಆಕ್ಟ್ 1961 ಅಲ್ಲಿ ಏನು ಮಾಡ್ತಾರೆ, ಆ ಡಿಸಿಪ್ಲಿನರಿ ಕಮಿಟಿ ಅಂತ ಏನಿರತ್ತೆ ಕಾನ್ಸ್ಟಿಟ್ಯೂಟ್ ಆಗಿದೆ ಅದಕ್ಕೆ ಸಿವಿಲ್ ಕೋರ್ಟ್ಗೆ ಇರುವಂತಹ ಪವರ್ಸನ್ನೇ ಕೊಟ್ಟಿದ್ದಾರೆ. ಅಂದರೆ ಸಮನ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ಗಳನ್ನ ಪ್ರೊಡಕ್ಷನ್ಗೆ ಆರ್ಡರ್ ಮಾಡ್ಬೋದು. ಸೊ ಇವೆಲ್ಲ ಪವರ್ಸ್ ಸಿವಿಲ್ ಕೋರ್ಟ್ಗೆ ಏನು ಪವರ್ಸ್ ಇದೆ ಅಂಥ ಪವರ್ಸನ್ನೇ ಬಾರ್ ಕೌನ್ಸಿಲ್ ಆಫ್ ಡಿಸಿಪ್ಲಿನರಿ ಕಮಿಟಿ ಆಫ್ ಬಾರ್ ಕೌನ್ಸಿಲ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ 20ನೇ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಲೀಡಿಂಗ್ ಕೇಸ್ ಆನ್ ಇಂಜುರಿಯಾ ಸೈನಾ ಡ್ಯಾಮ್ನಮ್. ಇಂಜುರಿಯಾ ಸೈನಾ ಡ್ಯಾಮ್ನಮ್ ಹೇಳುವಂತಹ ಒಂದು ಇಂಜುರಿ ವಿತೌಟ್ ಡ್ಯಾಮೇಜಸ್, ಡ್ಯಾಮ್ನಮ್ ಸೈನ್ ಇಂಜುರಿಯಾ, ಡ್ಯಾಮೇಜಸ್ ವಿತೌಟ್ ಇಂಜುರಿ ಹೇಳುವಂಥ ಒಂದು ಕಾಮನ್ ಕಾನ್ಸೆಪ್ಟ್ ನಾವು ಲಾ ಆಫ್ ಟಾರ್ಟ್ಸ್ ಅಲ್ಲಿ ನೋಡಿರ್ತೇವೆ. ಸೊ ಹೀಗೆ ಇರುವಾಗ ಇಂಜುರಿಯಾ ಸೈನೆ ಡ್ಯಾಮ್ನಮ್ ಅಂದರೆ ಇಂಜುರಿ ವಿತೌಟ್ ಡ್ಯಾಮೇಜಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಯಾವುದು ಅಂತ. ಸೊ ಇಲ್ಲಿ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್, ಬಿ ಆಶ್ಬಿ ವರ್ಸಸ್ ವೈಟ್, ಸಿ ಡೊನಾಗ್ ವರ್ಸಸ್ ಸ್ಟೀವನ್ಸನ್ ಆ್ಯಂಡ್ ಡಿ ಆಲ್ ಆಫ್ ದಿ ಅಬವ್. ಸೊ ಇಲ್ಲಿ ನಾವು ಕಾಣುವ ಹಾಗೆ ಬಿ ಆಶ್ಬಿ ವರ್ಸಸ್ ವೈಟ್ ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 21st, ವಿಚ್ ಒನ್ ಈಸ್ ಲೀಡಿಂಗ್ ಕೇಸ್ ಆನ್ ಸ್ಟ್ರಿಕ್ಟ್ ಲಯಬಿಲಿಟಿ. ಸ್ಟ್ರಿಕ್ಟ್ ಲಯಬಿಲಿಟಿ ಮೇಲೆ ಇರುವಂತಹ ಲೀಡಿಂಗ್ ಕೇಸ್ ಯಾವುದು? ಎ ಆಲೆನ್ ವರ್ಸಸ್ ಫ್ಲಡ್, ಬಿ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್, ಸಿ ಬೋರ್ಹಿಲ್ ವರ್ಸಸ್ ಯಂಗ್ ಆ್ಯಂಡ್ ಡಿ ಡೊನಾಗ್ ವರ್ಸಸ್ ಸ್ಟೀವನ್ಸನ್. ಸ್ಟ್ರಿಕ್ಟ್ ಲಯಬಿಲಿಟಿ ಮೇಲೆ ಇದೊಂದು ಕಾಮನ್ ಕ್ವಶನ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 15 ಅಲ್ಲಿ ಕೇಳಿದ್ರು ಕಾಣುತ್ತೆ. ಸೊ ಇದರಲ್ಲಿ ಸ್ಟ್ರಿಕ್ಟ್ ಲಯಬಿಲಿಟಿಗೆ ಸಂಬಂಧಪಟ್ಟ ಕೇಸ್ ಯಾವುದು? ಬಿ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್ ಅಲ್ಲಿ. ಮತ್ತೆ ಇದು ಕೂಡ ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಸಲ ಕೇಳಿದ್ದಾರೆ. Section 66A was invalidated by the Supreme Court in India, Supreme Court of India in which case? Section 66A ಹೇಳುವಂಥ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಇತ್ತು. ಈ ಒಂದು ಸೆಕ್ಷನ್ ಮುಖಾಂತರ ಏನಾಗ್ತಿತ್ತಂದರೆ ಈ ಇರೋದಕ್ಕೆ ಯಾವುದೇ ಒಂದು ಪೋಸ್ಟ್ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದರೆ ಅಥವಾ ಯಾವುದೇ ಒಂದು ಲಿಂಕ್ ಅಥವಾ ಏನೇ ಒಂದು ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಹೆಸರಲ್ಲಿ ಏನಾಗ್ತಿತ್ತು, ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ ಮುಖಾಂತರ ಯಾರ್ಯಾರು ಏನೇನು ಪೋಸ್ಟ್ ಮಾಡ್ತಿದ್ರು ಅದಕ್ಕೆ ಅವರನ್ನು ಕ್ರಿಮಿನಲ್ ಲಯಬಲ್ ಮಾಡ್ತಿದ್ರು, ಒಫೆನ್ಸ್ ಅಂತ ಕನ್ಸಿಡರ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಇಲ್ಲ, ಇದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ವಿರುದ್ಧವಾಗಿದೆ, ದಿಸ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಸೆಕ್ಷನ್ 66A ಅಲ್ಲಿ ಹೇಳಿದರು. ಯಾವ ಸೆಕ್ಷನ್ ಯಾವ ಕೇಸ್ ಲಾಸಲ್ಲಿ ಅಂದರೆ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದರು. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 23rd, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈಸ್ ಮ್ಯಾಂಡೇಟರಿ ಅಂಡರ್. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾವುದ್ರಲ್ಲಿ ಮ್ಯಾಂಡೇಟರಿ? ಇಂಡಿಯನ್ ಫಾರೆಸ್ಟ್ ಆಕ್ಟ್, ಬಿ ಏರ್ ಆಕ್ಟ್, ಸಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಹಾಗೆ ಡಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಟ್ಸ್ ಅ ವೆರಿ ಕಂಪಲ್ಸರಿ ಒನ್. ಅದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಮ್ಯಾಂಡೇಟರಿ ಇದೆ. ನೆಕ್ಸ್ಟ್ ಒನ್ 24th ಕ್ವಶನ್, ವೆನ್ 2 or more persons by fighting in a public place disturb the public peace they are said to commit. ಇಬ್ಬರು ವ್ಯಕ್ತಿಗಳು ಈ ಒಂದು ಗಲಾಟೆ ಮಾಡಿಕೊಂಡು ಪಬ್ಲಿಕ್ ಪ್ಲೇಸನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಆದರೆ ಅದು ಯಾವ ರೀತಿಯ ಅಫೆನ್ಸ್ ಅಂತ ಕೇಳ್ತಾರೆ. ಸೊ ಇದು IPC ಬರುವಂಥದ್ದು ಎ ರಯಟ್, ಬಿ ಅನ್ ಅಫ್ರೇ, ಸಿ ಅನ್ ಅಸಾಲ್ಟ್, ಹಾಗೆ ಡಿ ನನ್ ಆಫ್ ದಿ ಅಬವ್. ಇದು ಅಫ್ರೇಗೆ ಸಂಬಂಧಪಟ್ಟ ಒಂದು ಕೇಸ್ ಇದು. ಹಾಗೆ ಸೆಕ್ಷನ್ ಯಾವುದು? ಸೆಕ್ಷನ್ 159 ಆಫ್ IPC ಅಲ್ಲಿ ಬರುತ್ತೆ ಈ ಒಂದು ಸೆಕ್ಷನ್. ನೆಕ್ಸ್ಟ್ 25th ಕ್ವಶನ್, ಪ್ರಮೋಷನ್ ಆಫ್ ಕ್ಲಾಸ್ ಹೇಟ್ರೆಡ್ ಇಸ್ ಗಿವನ್ ಅಂಡರ್. ಕ್ಲಾಸ್ ಹೇಟ್ರೆಡ್ ಅನ್ನ ಇನ್ನು ಪ್ರಮೋಟ್ ಮಾಡ್ತಾರೆ, ಅದು ಆಫೆನ್ಸ್ ಅಂತ ಹೇಳುವಂಥದ್ದು ಯಾವ ಸೆಕ್ಷನ್ ಅಡಿಯಲ್ಲಿ ಹೇಳಿದ್ದಾರೆ ಅಂತ. ಸೊ ಕ್ಲಾಸ್ ಹೇಟ್ರೆಡ್ ನಾವು ನೋಡುವಂಥದ್ದು 153A ಅಲ್ಲಿ. ಯಾಕೆಂದರೆ 153 ಏನು ಹೇಳುತ್ತೆ? ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಡಿಫ್ರೆಂಟ್ ಗ್ರೂಪ್ಸ್ ಆನ್ ಗ್ರೌಂಡ್ ಆಫ್ ರಿಲಿಜನ್, ರೇಸ್ ಎಕ್ಸೆಟ್ರಾ. ಸೊ 153 ಏನು ಹೇಳುತ್ತೆ? ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ different groups on ground of religion, race, etc.
ಸೊ 153 ಕಾಣ್ಬೋದು, ಈ ಕ್ಲಾಸ್ ಹೆಡ್ಡನ್ನು ಪ್ರಮೋಟ್ ಮಾಡಿದರೆ ಅದು ಒಫೆನ್ಸ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ 26 ಕ್ವಶನ್. The distinction between section 299 and 300 was made clear by Justice Melville. Section 299 ಮತ್ತು 300 ಹೇಳುವಂತಹ ಒಂದು ಏನು ಡಿಫ್ರೆನ್ಸ್ ಇದೆ ಕಲ್ಪಬಲ್ ಹೋಮಿಸೈಡ್ ಮತ್ತು ಮರ್ಡರ್ಗೆ, ಅದು ಯಾವ ಕೇಸಲ್ಲಿ ಡಿಸ್ಟಿಂಗ್ವಿಷ್ ಮಾಡಿದ್ರು? ರೆಗ್ ವರ್ಸಸ್ ಗೋರಾಚಂದ್ ಗೋಪಿ, ಬಿ ರೆಗ್ ವರ್ಸಸ್ ಗೋವಿಂದ, ಸಿ ಗೋವಿಂದ ವರ್ಸಸ್ ರೆಗ್ ಆ್ಯಂಡ್ ಡಿ ರೆಗ್ ವರ್ಸಸ್ ಹೇವಾರ್ಡ್. ಸೊ ಇದರಲ್ಲಿ ನೋಡುವಂಥದ್ದು ಬಿ ರೆಗ್ ವರ್ಸಸ್ ಗೋವಿಂದ ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 27. Which of the following is not a federal feature of any constitution? A. Written constitution, B. double set of government, C. rigid constitutional, or D. single citizenship. ಒಂದು ಫೆಡರಲ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೋ ಒಂದು ಫೀಚರ್ ಅಲ್ಲ ಅಂತ. ಸೊ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಫೀಚರ್ ಆಗುತ್ತೆ, ಡಬಲ್ ಸೆಟ್ ಆಫ್ ಗವರ್ಮೆಂಟ್ ಫೀಚರ್ ಆಗುತ್ತೆ, ಹಾಗೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅದು ಕೂಡ ಫೀಚರ್ ಆಗುತ್ತೆ. ಆದರೆ ಸಿಂಗಲ್ ಸಿಟಿಸನ್ಶಿಪ್ ಅಂತ ಏನಿದೆ ದ್ಯಾಟ್ ಈಸ್ ನಾಟ್ ದಿ ಫೀಚರ್ ಆಫ್ ದಿ ಫೆಡರಲ್ ಫೀಚರ್ ಆಫ್ ಎನಿ ಕಾನ್ಸ್ಟಿಟ್ಯೂಷನ್. ಸೊ ದ್ಯಾಟ್ ಈಸ್ ರಾಂಗ್. ನೆಕ್ಸ್ಟ್ 28th ಕ್ವಶನ್. Parliament in exercise of its power to amend Article 368 may not amend A. preamble, B. fundamental right, C. Supreme Court, ಹಾಗೆ D. basic statement. ಇದು ಆಕ್ಚುಲಿ ಬೇಸಿಕ್ ಸ್ಟ್ರಕ್ಚರ್ ಅಂತ ಆಗಬೇಕು. ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾಣ್ತೇವೆ. ಸೊ ಇದರ ಏನಾಗುತ್ತೆ, ಆರ್ಟಿಕಲ್ 368 ಪಾರ್ಲಿಮೆಂಟ್ಗೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಯಾವುದೇ ಭಾಗವನ್ನು ಅಮೆಂಡ್ ಮಾಡ್ಬೋದು, ಆದರೆ ಏನನ್ನ ಅಮೆಂಡ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇದು ಕೇಶವಾನಂದ ಭಾರತಿ ಕೇಸ್ನ ಒಂದು ಜಿಸ್ಟ್. ಸೊ ಅದರಲ್ಲಿ ಏನು ಹೇಳ್ತಾರೆ, ಡಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡಲಿಕ್ಕೆ ಇಲ್ಲ ಅಂತ. ನೆಕ್ಸ್ಟ್ 29th. ವಿಚ್ ಆರ್ಟಿಕಲ್ ಸ್ಟಾರ್ಟ್ಸ್ ವಿತ್ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್. ಇದು ನಾವು ಡೈರೆಕ್ಟ್ ಬೇರೆ ಆ್ಯಕ್ಟ್ ನೋಡಿಕೊಂಡು ಆನ್ಸರ್ ಮಾಡುವಂಥ ಕ್ವಶನ್ ಇದು. ಸೊ ಯಾವ ಸೆಕ್ಷನ್ನಿಂದ ಈ ಒಂದು ಶಬ್ದಗಳು ಸ್ಟಾರ್ಟ್ ಆಗ್ತದೆ, ಯಾವ ಶಬ್ದಗಳ ಮುಖಾಂತರ ಈ ಆರ್ಟಿಕಲ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್ ಇದರಲ್ಲಿ ನಾವು ಕಾಣುವಂಥದ್ದು ಡಿ ಆರ್ಟಿಕಲ್ 25. ಸೊ ಆರ್ಟಿಕಲ್ 25 ಸಬ್ಸೆಕ್ಷನ್ 1 ನಾವು ಕಾಣ್ತೇವೆ. ಸೊ ಏನಾಗುತ್ತೆ, ಅದು ಫ್ರೀಡಮ್ ಆಫ್ ಕಾನ್ಷಿಯನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, practice and propagation of religion. ಇದು ನಾವು ಕಾಣ್ತೇವೆ. ನೆಕ್ಸ್ಟ್ 30th. Section 19 of the Hindu Adoption and Maintenance Act 1956 provides for the maintenance of. ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ನ ಸೆಕ್ಷನ್ 19 ಯಾವುದೇ ವಿಷಯದ ಬಗ್ಗೆ ಹೇಳುತ್ತೆ ಅಂತ. ಎ ವೈಫ್, ಬಿ ಪೇರೆಂಟ್ಸ್, ಸಿ ವಿಡೋ ಡಾಟರ್ ಇನ್ ಲಾ, ಹಾಗೆ ಡಿ ಚಿಲ್ಡ್ರನ್. ಯಾರ ಬಗ್ಗೆ ಹೇಳುತ್ತೆ, ಯಾರ ಮೇಂಟೆನೆನ್ಸ್ ಬಗ್ಗೆ ಹೇಳುತ್ತೆ ಅಂದರೆ ಅದು ಸಿ ವಿಡೋಡ್ ಡಾಟರ್ ಇನ್ ಲಾ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟ್ 31st ಕ್ವಶನ್. ಸೆಕ್ಷನ್ 30 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಡೀಲ್ಸ್ ವಿತ್ ಎ ವುಮನ್ ಎಸ್ಟೇಟ್, ಬಿ ಟೆಸ್ಟಮೆಂಟರಿ ಸಕ್ಸೆಷನ್ಸ್, ಸಿ ಮೇಲ್ ಸಕ್ಸೆಷನ್ಸ್ ಆ್ಯಂಡ್ ಡಿ ಫೀಮೇಲ್ ಸಕ್ಸೆಷನ್ಸ್. ಹಿಂದೂ ಸಕ್ಸೆಷನ್ ಆ್ಯಕ್ಟ್ನ ಸೆಕ್ಷನ್ 30 ಯಾವ ಒಂದು ಸಕ್ಸೆಷನ್ ಬಗ್ಗೆ ಹೇಳುತ್ತೆ, ಬೇರೆ ಬೇರೆ ರೀತಿಯ ಸಕ್ಸೆಷನ್ ಇರುತ್ತಲ್ಲ, ಸೊ ಇದು ಟೆಸ್ಟಮೆಂಟರಿ ಸಕ್ಸೆಷನ್ ಬಗ್ಗೆ ಹೇಳುತ್ತೆ. ಸೊ ಎರಡು ರೀತಿಯ ಟೆಸ್ಟೇಡ್ ಸಕ್ಸೆಷನ್, ಇಂಟೆಸ್ಟೇಡ್ ಸಕ್ಸೆಷನ್ ಅಂತ ಇರುತ್ತೆ. ಸೊ ಅದರಲ್ಲಿ ನಾವು ವಿಲ್ ಮೇಲೆ ಆಗೋದಾದರೆ ಟೆಸ್ಟೇಡ್ ಸಕ್ಸೆಷನ್ ಹೇಳ್ತೇವೆ, ವಿಲ್ ಮೇಲೆ ಆಗದಿದ್ದರೆ ಇಂಟೆಸ್ಟೇಡ್ ಸಕ್ಸೆಷನ್ ಅಂತ ಹೇಳ್ತೇವೆ, ಇಲ್ಲಾಂದರೆ ವಿಲ್ ಮೇಲೆ ಅಲ್ಲದೆ ಹಾಗೆ ಸಕ್ಸೆಷನ್ ಆಗೋದಾದರೆ ಟೆಸ್ಟಮೆಂಟರಿ ಸಕ್ಸೆಷನ್ ಅಂತ ಹೇಳ್ತೇವೆ. Next 32nd question. Which one of the following sections of CRPC deals with examination of person accused of rape by medical practitioner? ಒಬ್ಬ ರೇಪ್ ಮಾಡಿರ್ತಾನೆ, ಅವನ ಮೆಡಿಕಲ್ ಎಕ್ಸಾಮಿನೇಷನ್ ಒಬ್ಬ ಮೆಡಿಕಲ್ ಪ್ರಾಕ್ಟಿಷನರ್ ಮಾಡಬೇಕು ಹೇಳುವಂತಹ ಒಂದು ಸೆಕ್ಷನ್ ಯಾವುದು? ಎ ಸೆಕ್ಷನ್ 54A, ಬಿ ಸೆಕ್ಷನ್ 55A, ಸಿ ಸೆಕ್ಷನ್ 53A ಆ್ಯಂಡ್ ಡಿ ಸೆಕ್ಷನ್ 60A. ಸೊ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಅದು ಸಿ ಸೆಕ್ಷನ್ 53A ಆಫ್ CRPC. ಬಹಳಷ್ಟು ಡೈರೆಕ್ಟ್ ಕ್ವಶನ್ಸ್ ನಾವು ಕಾಣ್ತೇವೆ. 33rd ಕ್ವಶನ್. ಅಕಾರ್ಡಿಂಗ್ ಟು ಸೆಕ್ಷನ್ 167 ಆಫ್ CRPC, an accused person can be remanded to police custody for not more than A 7 days at one time, B 30 days at one time, C 15 days at one time and D 60 days at one time.
ಒಬ್ಬ 167 ಕಸ್ಟಡಿಗೆ ಅವನನ್ನು ರಿಮಾಂಡ್ ಮಾಡಬೇಕಂತಾದರೆ ಒಂದೇ ಸಲ ಎಷ್ಟು ಟೈಮಿಗೆ ಮ್ಯಾಕ್ಸಿಮಮ್ ಪೊಲೀಸ್ ಕಸ್ಟಡಿಗೆ ರಿಮಾಂಡ್ ಮಾಡುವಂಥ ಟೈಮ್ ಎಷ್ಟು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದರೆ ಅದು 33 ಪ್ರಕಾರ ಸಿ 15 days at one time ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ 34th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಸೆನ್ಷಿಯಲ್ ಫಾರ್ ಅ ವ್ಯಾಲಿಡ್ ಅಡಾಪ್ಷನ್ ಅಂಡರ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955? ಹಿಂದೂ ಮ್ಯಾರೇಜ್ ಆಕ್ಟ್ನ ಪ್ರಕಾರ ಒಂದು ನ್ಯಾಯಯುತವಾದ ಒಂದು ದತ್ತಕ ಯಾವುದು ಅವಶ್ಯಕ ಇದೆ ಅಂತ ಹೇಳಿ. ಸೊ ಇದು ಸೆಕ್ಷನ್ 11 ನಾವು ಕಾಣ್ತೇವೆ. ಸೆಕ್ಷನ್ 11(6) ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಅಡಾಪ್ಷನ್ ಅಂತ ನಾವು ಕಾಣ್ತೇವೆ. ಕಂಡೀಷನ್ಸ್ ಆಫ್ ಅ ವ್ಯಾಲಿಡ್ ಅಡಾಪ್ಷನ್. ಸೊ ಅದರಲ್ಲಿ ನಾವು ಕಾಣ್ಬೋದು. ಸೊ ಇದರಲ್ಲಿ ಬಿ ಆ್ಯಕ್ಚುಲ್ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಆಫ್ ಚೈಲ್ಡ್ ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 35th ಕ್ವಶನ್. ಹಿಂದೂ ಮೇಲ್ ಕ್ಯಾನ್ ಅಡಾಪ್ಟ್ ಅ ಫೀಮೇಲ್ ಚೈಲ್ಡ್ ಇಫ್ ದ ಡಿಫರೆನ್ಸ್ ಆಫ್ ಏಜ್ ಬಿಟ್ವೀನ್ ದ ಟೂ ಈಸ್ ಮೋರ್ ದ್ಯಾನ್. ಒಬ್ಬ ಹಿಂದೂ ಮೇಲ್ ಫೀಮೇಲ್ ಗರ್ಲನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಆದರೆ ಅವರಿಬ್ಬರ ಮಧ್ಯೆ ಎಷ್ಟು ಏಜ್ ಡಿಫ್ರೆನ್ಸ್ ಇರಬೇಕು ಅಂತ. ಸೊ ಅದು ಮಿನಿಮಮ್ 25 years ಇರಬೇಕು. ಸೊ ಅದು ಕೂಡ ಸೆಕ್ಷನ್ 11 ಸಬ್ ಸೆಕ್ಷನ್ 3 ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 36th ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ರಿಲೇಷನ್ಸ್ is not dependent under section 21 of Hindu Adoption and Maintenance Act of 1956? A grandmother, B mother, C widow and D daughter. ಇಲ್ಲಿ ಹೇಳಿರುವಂತಹ ಸೆಕ್ಷನ್ 21 ಹೇಳಿರುವಂತಹ ಯಾವ್ಯಾವ ವ್ಯಕ್ತಿಗಳ ಬಗ್ಗೆ ಮೇಂಟೆನೆನ್ಸ್ ಪ್ರೊವೈಡ್ ಮಾಡಲಿಲ್ಲ, ಮೇಂಟೆನೆನ್ಸ್ ಬಗ್ಗೆ ಹೇಳಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಯಾರ್ಯಾರು ಗ್ರ್ಯಾಂಡ್ ಮದರ್, ಮದರ್, ವಿಡೋ ಮತ್ತು ಡಾಟರ್ ಅವ್ರ ಬಗ್ಗೆ ನಾವು ಕಾಣುವಂಥದ್ದು. ಸೊ ಇಲ್ಲಿ ನಾವು ಕಾಣುವ ಹಾಗೆ ಎ ಗ್ರ್ಯಾಂಡ್ ಮದರ್ ಬಗ್ಗೆ ಹೇಳಿಲ್ಲ. ಸೊ ಸೆಕ್ಷನ್ 21 ಆಫ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇದ್ರ ಪ್ರಕಾರ ನಾವು ಕಾಣ್ತೇವೆ. ನೆಕ್ಸ್ಟ್ 37th ಕ್ವಶನ್. A communication made to the spouse during marriage under section 122 of Indian Evidence Act. A remains privileged even after dissolution of marriage. B does not remain privileged after dissolution of marriage only by divorce. C does not remain privileged after dissolution of marriage only by death. C does not remain privileged in both the case B and C. ಸೊ ನಾನು ಈ ಲಾಸ್ಟ್ ಆನ್ಸರ್ ಹೇಳಿಲ್ಲ ಕಾಣುತ್ತೆ. ಇದು ಗ್ರ್ಯಾಂಡ್ ಮದರ್ ಹೇಳಿದ್ನ? ಎಸ್, ಗ್ರ್ಯಾಂಡ್ ಮದರ್ ಪ್ರಕಾರ ಹೇಳಿದ್ದಾನೆ. ಸೊ ಈ ಆನ್ಸರ್ 37th ಕ್ವಶನ್. ಆ ಕಮ್ಯುನಿಕೇಷನ್ ಒಬ್ಬ 122 ಅಲ್ಲಿ ಬರುವಂಥ ಒಂದು ಏನು ತನ್ನ ಗಂಡ ಅಥವಾ ಹೆಂಡತಿಗೆ ಮಾಡಿರುವಂಥ ಕಮ್ಯುನಿಕೇಷನ್ ಇರುತ್ತೆ, ಅದರ ಸ್ಟೇಟಸ್ ಏನು ಅಂತ ಹೇಳಿ ನಾವು ಕಾಣುವಂಥದ್ದು. ಅದು ಪ್ರಿವಿಲೇಜ್ ಆಗಿರತ್ತಾ, ಡಿಸೊಲ್ಯೂಷನ್ ಆಫ್ ಮ್ಯಾರೇಜ್ ಆದ ನಂತರನೂ, ಅಥವಾ ಇಫ್ ಡಸ್ ನಾಟ್ ರಿಮೇನ್ ಪ್ರಿವಿಲೇಜ್ಡಾ, ಅಥವಾ ಓನ್ಲಿ ಬೈ ಡೆತ್ತಾ, ಈ ಥರ ಎಲ್ಲ ಬೇರೆ ಬೇರೆ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಇಟ್ ರಿಮೇನ್ಸ್ ಪ್ರಿವಿಲೇಜ್ಡ್ ಈವನ್ ಆಫ್ಟರ್ ದ ಡಿಸೊಲ್ಯೂಷನ್ ಆಫ್ ದಿ ಮ್ಯಾರೇಜ್. 38th question. Which section of the Indian Evidence Act provides that an accomplice is a competent witness? A section 114 illustration B, B section 118, C section 133, D section 134. ಸೊ ಇಲ್ಲಿ ಏನಾಗುತ್ತೆ, ಸೆಕ್ಷನ್ 133 ಪ್ರಕಾರ ಏನು, ನಾವು accomplice ಇಲ್ಲಿ ನಾವು ಕಾಣುವಂಥದ್ದು accomplice is a competent witness ಹೇಳುವಂಥದ್ದು ಯಾವ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಸೆಕ್ಷನ್ 133 ಅಲ್ಲಿ ನಾವು ಕಾಣ್ತೇವೆ. 39th ಕ್ವಶನ್. ವಿಚ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ನೇಬರಿಂಗ್ ರೈಟ್ಸ್ ಪ್ರೊಟೆಕ್ಷನ್? ಸೊ ನೇಬರಿಂಗ್ ರೈಟ್ಸ್ ಪ್ರೊಟೆಕ್ಷನ್ ಬಗ್ಗೆ ಯಾವ ಒಂದು ವಿಷಯದಲ್ಲಿ ಹೇಳಿದ್ದಾರೆ ಅಂತ. ಸೊ ಎ ಪರ್ಫಾರ್ಮೆನ್ಸ್, ಬಿ ಡ್ರಾಮೆಟಿಕ್ ವರ್ಕ್, ಸಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆ್ಯಂಡ್ ಡಿ ನ್ಯೂ ವೆರೈಟೀಸ್ ಆ್ಯಂಡ್ ಪ್ಲಾಂಟ್. ಸೊ ಇಲ್ಲಿ ಯಾವುದಿದು? ಎ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟ್ 40th ಕ್ವಶನ್. ಆಡಮ್ ಸ್ಮಿತ್ ಹ್ಯಾಸ್ ಎನ್ಯುಮರೇಟೆಡ್ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ವಿಚ್ ಆರ್ ಅಕ್ಸೆಪ್ಟೆಡ್ ಯೂನಿವರ್ಸಲಿ. ಆಡಮ್ ಸ್ಮಿತ್ ಹೇಳಿರುವಂತಹ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಏನು, ಅದು ಹೇಳು, ಆ ಯಾವ್ಯಾವ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಕೇಳ್ತಿರೋದೆ. ಸೊ ಎ ಇಕ್ವಾಲಿಟಿ ಆ್ಯಂಡ್ ಸರ್ಟನಿಟಿ, ಬಿ ಇಕ್ವಾಲಿಟಿ, ಕನ್ವೀನಿಯನ್ಸ್ ಆ್ಯಂಡ್ ಎಕಾನಮಿ, ಸಿ ಇಕ್ವಾಲಿಟಿ ಆ್ಯಂಡ್ ಎಕಾನಮಿ ಆ್ಯಂಡ್ ಡಿ ಇಕ್ವಾಲಿಟಿ, ಸರ್ಟನಿಟಿ, ಕನ್ವೀನಿಯನ್ಸ್ ಆ್ಯಂಡ್ ಎಕಾನಮಿ. ಸೊ ಡಿ ಇಕ್ವಾಲಿಟಿ, ಸರ್ಟನಿಟಿ, ಕನ್ವೀನಿಯನ್ಸ್ ಆ್ಯಂಡ್ ಎಕಾನಮಿ. 41st question. For the first time in India, income tax law was introduced by James Wilson in the year. So James Wilson ಹೇಳುವ ಸರ್ ಜೇಮ್ಸ್ ವಿಲ್ಸನ್ ಯಾವ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು? ಸೊ ಅದು ನಾವು ಯಾವಾಗ? ಇಟ್ ಈಸ್ ಸಿ 1860 ಅಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 42nd ಕ್ವಶನ್.
Which of the following sections of CRPC deals with compoundable offence? A section 319, B section 320, C section 321 and D section 324. ಸೊ ಇಲ್ಲಿ ಯಾವುದು ಬಿ ಸೆಕ್ಷನ್ 320 ನಾವು ಕಾಣುವಂಥದ್ದು ಕಂಪೌಂಡಿಂಗ್ ಆಫ್ ಅಫೆನ್ಸ್. ಕಂಪೌಂಡಿಂಗ್ ಆಫ್ ಅಫೆನ್ಸಸ್. ನೆಕ್ಸ್ಟ್ 43rd ಕ್ವಶನ್. What is the time limit under section 468 of CRPC for taking cognizance? 468 ಅಲ್ಲಿ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಟೈಮ್ ಲಿಮಿಟ್ ಏನು? A 1 year, B 2 year, C 3 year and D no limit. ಟೈಮ್ ಲಿಮಿಟ್ ಇಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ಆ್ಯಕ್ಚುಲಿ ಈ ಎಲ್ಲ ಟೈಮ್ ಲಿಮಿಟ್ಗಳು ಹೌದು, ಆದರೆ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಅಂತ ನಾವು ಯಾವ್ದು ತೊಗೊಳ್ಬೋದು? ಆ್ಯಕ್ಚುಲಿ ಎಲ್ಲದೂ ಆನ್ಸರ್ ಇಲ್ಲ, ಆಲ್ ಆಫ್ ದಿ ಅಬವ್ ಅಂತ ಕೊಡಬೇಕಿತ್ತು. ಸೊ ಆಲ್ ಆಫ್ ದಿ ಅಬವ್ ಅಲ್ಲ, ಈಗ 6 months ಇಲ್ಲ. ಸೊ ಇದು ಕೊಟ್ಟಿದ್ದಾರೆ, ಇದು ಕರೆಕ್ಟ್. ಹಾಗೆ 1 year ಕೂಡ ಕರೆಕ್ಟ್ ಇದೆ, 2 year ಅಲ್ಲ. ಸೊ 6 months ಅಂತ ಬರಬೇಕಿತ್ತು. 6 months ಬಂದಿದ್ರೆ ಇದು ಆಲ್ ಆಫ್ ದಿ ಅಬವ್ ಕರೆಕ್ಟ್ ಆಗ್ತಿತ್ತು. 44th ಕ್ವಶನ್. ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮೀನ್ಸ್ a factory, a mine, a plantation and an industry. ಸೊ ಇದ್ರ ಪ್ರಕಾರ ಯಾವುದು ಕರೆಕ್ಟ್ ಆನ್ಸರು? ಇದರಲ್ಲಿ ಫ್ಯಾಕ್ಟ್ರಿ ಹೇಳುತ್ತದೆ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್, ಮೈನ್ ಹೇಳುತ್ತದೆ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್, ಹಾಗೆ ಇಂಡಸ್ಟ್ರಿ. ಸೊ 1, 2 ಮತ್ತು 4. ಸಾರಿ, ಎಸ್ 1, 2, 3. So A is the correct answer. 1, 2, 3. B. Next 45th question. Strike should be called only if least dash of percent of workers are in support of strike. ಸೊ ಮಿನಿಮಮ್ ಎಷ್ಟು ಜನ ಇದ್ದರೆ ಮಾತ್ರ ಸ್ಟ್ರೈಕನ್ನು ಕರಿಬೇಕು ಅಂತ ಹೇಳಿ ನಾವು ಕಾಣ್ತೇವೆ. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡಲ್ಲಿ ನಾವು ಕಾಣುವಂಥದ್ದು ಅದು ಮಿನಿಮಮ್ 15 ಜನ ಇದ್ದರೆ ಮಾತ್ರ ಸ್ಟ್ರೈಕನ್ನು ಕರಿಬೇಕು. ನೆಕ್ಸ್ಟ್ 46th ಕ್ವಶನ್. ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕವರ್ ದಿ ಫಾಲೋವಿಂಗ್ ಏರಿಯಾ. ಯಾವ್ಯಾವ ವಿಷಯಗಳ ಬಗ್ಗೆ ಇಂಡಸ್ಟ್ರಿಯಲ್ ರಿಲೇಷನ್ ಕರೀರುತ್ತೆ? ಎ ಕಲೆಕ್ಟಿವ್ ಬಾರ್ಗೇನಿಂಗ್, ಸೆಕೆಂಡ್ ಲೇಬರ್ ಲೆಜಿಸ್ಲೇಷನ್, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಟ್ರೈನಿಂಗ್ ಆ್ಯಂಡ್ ಡಿ ಟ್ರೇಡ್ ಯೂನಿಯನ್ಸ್. ಸೊ ಇಲ್ಲಿ ನಾವು ಕಾಣೋ ಪ್ರಕಾರ ಇದು ಆ್ಯಕ್ಚುಲಿ 1 ಅಂತ ಈ ಆಪ್ಷನ್ ಕೊಟ್ಟಿದ್ದಾರೆ, ಅದು ಆ್ಯಕ್ಚುಲಿ 1, 2 ಅಂತ ಆಗಬೇಕಿತ್ತು, ಹಾಗೆ ಇದು 3 ಅಂತ ಆಗಬೇಕಿತ್ತು. ಸೊ ಇಲ್ಲಿ ನಾವು ಇದು ಕರೆಕ್ಟ್ ಆನ್ಸರ್ ಅಂದರೆ 1, 2, 3 ಇದೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ರಿಲೇಷನ್ಸನ್ನು ಕವರ್ ಮಾಡುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗು, ಲೇಬರ್ ಲೆಜಿಸ್ಲೇಷನ್ ಹಾಗೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಟ್ರೈನಿಂಗ್ ಇದೆಲ್ಲವೂ ಕೂಡ ಕವರ್ ಮಾಡುತ್ತೆ. ನೆಕ್ಸ್ಟ್ 47th ಕ್ವಶನ್. ದ ಟರ್ಮ್ ಸೂಟ್ ಆಫ್ ಅ ಸಿವಿಲ್ ನೇಚರ್ ರೆಫರ್ಸ್ ಟು. ಸೂಟ್ ಆಫ್ ಅ ಸಿವಿಲ್ ನೇಚರ್ ಅಂದರೆ ಏನು ಅಂತ? ಎ ಪ್ರೈವೇಟ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಅ ಸಿಟಿಸನ್. ಬಿ ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಕ್ವಶನ್. ಸಿ ಅ ಸೂಟ್ ಇನ್ ವಿಚ್ ಪ್ರಿನ್ಸಿಪಲ್ ಕ್ವಶನ್ ರಿಲೇಟ್ಸ್ ಟು ಕಾಸ್ಟ್ ಆರ್ ರಿಲಿಜನ್. ಸೊ ಸೂಟ್ ಆಫ್ ಸಿವಿಲ್ ನೇಚರ್ ಅಂದರೆ ಏನು ಅಂತ? ಸೊ ಎ ಪ್ರೈವೇಟ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಅ ಸಿಟಿಸನ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಟ್ ಆಫ್ ಸಿವಿಲ್ ನೇಚರ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಒನ್, ದ ರೂಲ್ ಆಫ್ ರೆಸ್ ಜುಡಿಕೇಟಾ ಇಂಪ್ಲೈಸ್, ರೆಸ್ ಸಬ್ಜುಡೈಸ್ ಅಂದರೆ ಏನು ಅಂತ? ಸೊ ನೋಡಿ ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೇವೆ, ಅದೊಂದ್ಸಲ ನೋಡಿ ಏನಂತ.
ಸೊ ಕ್ವಶನ್ ನೋಡಿದ್ರೆ ಅಂದ್ಕೊಂಡಿದ್ದೇನೆ. ಸೊ ಆಪ್ಷನ್ ಏನು, ವೇರ್ ದ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ಅ ಕೋರ್ಟ್ ಆಫ್ ಲಾ ಫಾರ್ ಅಡ್ಜುಡಿಕೇಶನ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್, ದ ಅದರ್ ಕೋರ್ಟ್ ಇಸ್ ಬಾರ್ ಟು ಎಂಟರ್ಟೈನ್ the case so long as the first suit goes on. B, where the same subject matter is pending in a court of law for adjudication between the different parties, the other court is barred to entertain a case so long as the first suit goes on. C, where the different subject matter is pending in a court of law for adjudication between the same parties, the other court is barred to entertain a case so long as the first suit goes on. And D, none of the above. So ನಾವು ಕಾಣ್ತಾರ A ಆಗುತ್ತೆ, where the same subject matter is pending in a court of law for adjudication. ಇನ್ನೊಂದು ಸೂಟ್ ಟ್ರಯಲ್ ಪೆಂಡಿಂಗ್ ಇರುವಾಗ ಮತ್ತೆ ಇನ್ನೊಂದು ಸೂಟಲ್ಲಿ ಟ್ರಯಲ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ನಾವು ನೋಡುವಂಥದ್ದು. ಸೊ 49th ಕ್ವಶನ್, ಅ ಸೂಟ್ brought by a person to recover possession from a stranger of but property, claiming it as heir of the deceased Mahant. The suit is dismissed on his failure to produce the succession certificate. A second suit was filed by him as manager of the Mutt. ಸೊ ಇಲ್ಲಿ ನಾವು ಕಾಣುವಂಥದ್ದು, ಇಲ್ಲಿ ಆಪ್ಷನ್ಸ್ಗಳು ನೋಡಿ, ಇಲ್ಲಿ ಕೊಟ್ಟಿಲ್ಲ, ನಾನು ಬರೀತೇನೆ. ಇದು ಆ್ಯಕ್ಚುಲಿ ನಾನು ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿದ್ದಕ್ಕೆ ಹೀಗಿದೆ ನೋಡಿ. ದ ಸೆಕೆಂಡ್ ಸೂಟ್ ವಿಲ್ ಬಿ barred by res judicata. The second suit will not be barred by res judicata. The suit will be barred by res sub judice D, none of the above ಅಂತೇಳಿ ನಾವು ಕಾಣ್ತೇವೆ. ಸೊ ಇಲ್ಲಿ ನಾವು ಯಾವುದು ನೋಡ್ತೇವೆ, ಬಿ, ದ ಸೆಕೆಂಡ್ ಸೂಟ್ ವಿಲ್ ನಾಟ್ ಬಿ ಬಾರ್ಡ್ ಬೈ ರೆಸ್ ಜುಡಿಕೇಟಾ ಅಂತ ನಾವು ಕಾಣುವಂಥದ್ದು. ನೆಕ್ಸ್ಟ್ 50th ಕ್ವಶನ್, ದ ವಿಚ್ ಅಮಂಗ್ ದಿ ಫಾಲೋವಿಂಗ್ ಇಸ್ ನಾಟ್ ಆನ್ ADR ಮೆಥಡ್ ಅಂಡರ್ ಸೆಕ್ಷನ್ 89 ಆಫ್ CPC. ಇಲ್ಲಿ ADR ಮೆಥಡ್ ಅಲ್ಲದೆ ಇರುವಂತಹ ಒಂದು ಯಾವುದು ಸೆಕ್ಷನ್, ಯಾವ ಒಂದು ವಿಷಯ ಅಂತ ಕೇಳ್ತಾರೆ. ಸೊ A, ಮಿನಿ ಟ್ರಯಲ್, ಬಿ, ಜುಡಿಷಿಯಲ್ ಸೆಟಲ್ಮೆಂಟ್ ಥ್ರೂ ಲೋಕ್ ಅದಾಲತ್, ಸಿ, ಕನ್ಸಿಲೇಷನ್, ಆ್ಯಂಡ್ ಡಿ, ನನ್ ಆಫ್ ದಿ ಅಬವ್. ಸೊ ಇದೆಲ್ಲವೂ ಕೂಡ ಬೇರೆ ಬೇರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್, ಮತ್ತು ಮಿನಿ ಟ್ರಯಲ್ ಮಾತ್ರ ಅಲ್ಲ. ಸೊ A ಇಸ್ ದಿ ಕರೆಕ್ಟ್ ಆನ್ಸರ್, ಮಿನಿ ಟ್ರಯಲ್. 51st ಕ್ವಶನ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕನ್ಸಿಲೇಷನ್ಸ್ ಅಲೌಡ್ ಇನ್ ಅ ಕನ್ಸಿಲೇಷನ್ ಪ್ರೊಸೀಡಿಂಗ್? ಎಷ್ಟು ಕನ್ಸಿಲೇಟರ್ಸ್ ಇರಬಹುದು ಮ್ಯಾಕ್ಸಿಮಮ್ ಅಂತ ಹೇಳಿ ಕೇಳುವಂಥದ್ದು. ಆ್ಯಕ್ಚುಲಿ 3 ಅಂತ ಹೇಳಿದ್ದಾರೆ. ಸೊ ಸೆಕ್ಷನ್ 63 ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟಲ್ಲಿ ನಂಬರ್ ಆಫ್ ಕನ್ಸಿಲೇಟರ್ಸ್ ಬಗ್ಗೆ ಹೇಳುತ್ತೆ, ನಂಬರ್ ಆಫ್ ಕನ್ಸಿಲೇಟರ್ಸ್ ಬಗ್ಗೆ. ಸೊ ಇಲ್ಲಿ ನನ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. 52nd ಕ್ವಶನ್, ವಾಟ್ ಈಸ್ ದ ಸ್ಟೇಟಸ್ ಆಫ್ ಅ ಸೆಟಲ್ಮೆಂಟ್ ಅಗ್ರಿಮೆಂಟ್ ಇನ್ ಅ ಕನ್ಸಿಲೇಷನ್ ಪ್ರೊಸೀಡಿಂಗ್? ಈ ಸೆಟಲ್ಮೆಂಟ್ ಅಗ್ರಿಮೆಂಟ್ ಅಥವಾ ಈ ಕನ್ಸಿಲೇಷನ್ ಪ್ರೊಸೀಡಿಂಗಲ್ಲಿ ಸೆಟಲ್ಮೆಂಟ್ ಮಾಡಿಕೊಂಡ್ರೆ ಅದರದ್ದು ಸೆಟಲ್ಮೆಂಟ್ ಅಗ್ರಿಮೆಂಟ್ನ ಎಫೆಕ್ಟ್ ಏನು ಅಂತ. ಸೊ ಅದರದ್ದು ಈ ಸೆಕ್ಷನ್ 74 ಹೇಳುತ್ತೆ, ಇಟ್ ಈಸ್ ದ ಸೇಮ್ ಸ್ಟೇಟಸ್ ಆ್ಯಂಡ್ ಎಫೆಕ್ಟ್ ಆಫ್ ಸೆಟಲ್ಮೆಂಟ್ ಅವಾರ್ಡ್. ಸೆಟಲ್ಮೆಂಟ್ ಅವಾರ್ಡ್ ಏನು ಸ್ಟೇಟಸ್ ಇರುತ್ತೆ ಅದೇ ಸ್ಟೇಟಸ್ ಇದಕ್ಕಿರುತ್ತೆ ಅಂತ. ಸೊ ಬಿ, ಸೇಮ್ ಆಸ್ ಎ ಸೆಟಲ್ಮೆಂಟ್ ಅವಾರ್ಡ್. 53rd ಕ್ವಶನ್, ಅಂಡರ್ ಸೆಕ್ಷನ್ 118 ಆಫ್ ದಿ ಇಂಡಿಯನ್ ಆ್ಯಕ್ಟ್, a person is a competent witness if he or she is a major, be not lunatic, C is not of extreme old age, and D is capable of understanding questions put to him and giving rational answers irrespective of age. So what is the correct answer here? 118 ಪ್ರಕಾರ, ಸೆಕ್ಷನ್ 118 ಪ್ರಕಾರ ಹೂ ಮೇ ಟೆಸ್ಟಿಫೈ ಹೇಳುವಂಥ ಒಂದು ಕ್ವಶನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರಕಾರ. ಸೊ ಅದರಲ್ಲಿ ನಾವು ನೋಡೋದಾದರೆ, ಇಟ್ ಈಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸ್ ಪುಟ್ ಟು ಹಿಮ್ ಆ್ಯಂಡ್ ಗಿವಿಂಗ್ ರ್ಯಾಷನಲ್ ಆನ್ಸರ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ನೆಕ್ಸ್ಟ್ 54th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಜಜ್ಮೆಂಟ್ ಈಸ್ ಇರ್ರೆಲೆವೆಂಟ್ ಅಂಡರ್ ಸೆಕ್ಷನ್ 43 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್? ಸೆಕ್ಷನ್ 43 ಪ್ರಕಾರ ಇಂಡಿಯನ್ ಎವಿಡೆನ್ಸ್ ಪ್ರಕಾರ ಇರ್ರೆಲೆವೆಂಟ್ ಹೇಳುವಂಥ ಯಾವ ಜಜ್ಮೆಂಟ್ ಇರ್ರೆಲೆವೆಂಟ್ ಆಗ್ಬೋದು ಅಂತ. ಎ, ಜಜ್ಮೆಂಟ್ ಆಫ್ ಅನ್ ಇನ್ಸಾಲ್ವೆನ್ಸಿ ಕೋರ್ಟ್, ಬಿ, ಜಜ್ಮೆಂಟ್ ಆಫ್ ಅ ಕ್ರಿಮಿನಲ್ ಕೋರ್ಟ್, ಸಿ, ಜಜ್ಮೆಂಟ್ ಆಫ್ ಅ ಮ್ಯಾಟ್ರಿಮೋನಿಯಲ್ ಕೋರ್ಟ್, ಆ್ಯಂಡ್ ಡಿ, ಜಜ್ಮೆಂಟ್ ಆಫ್ ಪ್ರೊಬೇಟ್ ಕೋರ್ಟ್. ಇದೆಲ್ಲ ಕೂಡ ಕನ್ಕ್ಲೂಸಿವ್ ಪ್ರೂಫಲ್ಲಿ ಬರುವಂಥ ಜಜ್ಮೆಂಟ್ಸ್ಗಳು.
ಅದೇ ಕ್ರಿಮಿನಲ್ ಕೋರ್ಟ್ನ ಜಜ್ಮೆಂಟ್ ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಸೆಕ್ಷನ್ 43ಯಲ್ಲಿ ರೆಲೆವೆಂಟ್ ಆಗುತ್ತೆ. ಆದರೆ 43ಯಲ್ಲಿ ಕ್ರಿಮಿನಲ್ ಕೋರ್ಟ್ನ ಜಜ್ಮೆಂಟ್ ರಿಲೆವೆಂಟ್ ಆಗೋದಿಲ್ಲ. ನೆಕ್ಸ್ಟ್ 55th ಕ್ವಶನ್. ಅಂಡರ್ ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ a witness has been given right to refresh his memory? ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಯಾವ ಸೆಕ್ಷನ್ ಅಡಿಯಲ್ಲಿ ತನ್ನ ಮೆಮೊರಿಯನ್ನು ರಿಫ್ರೆಶ್ ಮಾಡಲಿಕ್ಕೆ ವಿಟ್ನೆಸ್ಗೆ ಹೇಳಿದ್ದಾರೆ ಅಂತ? ಎ ಸೆಕ್ಷನ್ 157, ಬಿ ಸೆಕ್ಷನ್ 158, ಸಿ ಸೆಕ್ಷನ್ 159 ಆ್ಯಂಡ್ ಡಿ ಸೆಕ್ಷನ್ 160. ಸೊ ನಾವು ಕಾಣೋ ಹಾಗೆ ಇಟ್ ಈಸ್ ಸಿ ಸೆಕ್ಷನ್ 159 ನಾವು ಕಾಣ್ತೇವೆ ರಿಗಾರ್ಡಿಂಗ್ ರಿಫ್ರೆಶಿಂಗ್ ಮೆಮೊರಿ ಆಫ್ ದಿ ವಿಟ್ನೆಸ್. Yes. Next 56th question. Mandamus may be issued by ಯಾರು ಮ್ಯಾಂಡಮಸ್ ಇಶ್ಯೂ ಮಾಡ್ಬೋದು ಅಂತ? ಎ ಸುಪ್ರೀಂ ಕೋರ್ಟ್, ಬಿ ಹೈ ಕೋರ್ಟ್, ಸಿ ಡಿಸ್ಟ್ರಿಕ್ಟ್ ಕೋರ್ಟ್ ಆ್ಯಂಡ್ ಡಿ ಬೋತ್ ಎ ಆ್ಯಂಡ್ ಬಿ. ಸೊ ಮ್ಯಾಂಡಮಸ್ ಹೇಳುತ್ತದೆ ಒಂದು ಕೈಂಡ್ ಆಫ್ ರಿಟ್ ವಿಚ್ ಕ್ಯಾನ್ ಬಿ ಇಶ್ಯೂಡ್ ಬೈ ದಿ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32, ಹಾಗೆ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226. ಸೊ ಅದಕ್ಕೋಸ್ಕರ ಬೋತ್ ಎ ಆ್ಯಂಡ್ ಬಿ ಆರ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 57th ಕ್ವಶನ್. ದ ಪ್ರಾವಿಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಇಸ್ ಆಡೆಡ್ ಬೈ. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನ ಪ್ರಾವಿಷನ್ ಯಾವುದಕ್ಕೆ ಹಾಕಿದ್ದಾರೆ? ಎ 42nd ಅಮೆಂಡ್ಮೆಂಟ್, ಬಿ 44th ಅಮೆಂಡ್ಮೆಂಟ್, ಸಿ 24th ಅಮೆಂಡ್ಮೆಂಟ್ ಆ್ಯಂಡ್ ಡಿ 43rd ಅಮೆಂಡ್ಮೆಂಟ್. ಸೊ ನಾವು ಕಾಣುವಂಥದ್ದು ಎ 42nd amendment. Next one, the provision relating to free legal aid is given under A section 301, B section 304, C section 303 and D section 305. 304 ಅಡಿಯಲ್ಲಿ CRPCಯ 304 ಅಲ್ಲಿ legal aid to accused at state expense in certain cases ಅಲ್ಲಿ ನಾವು ಕಾಣ್ತೇವೆ. ಸೊ ಅದಕ್ಕೋಸ್ಕರ ಸೆಕ್ಷನ್ 304 is the correct answer. Next 59th. Under which one of the following provisions of CRPC police officer is under an obligation to produce a person arrested before a magistrate within 24 hours of arrest? ಇಲ್ಲಿ ಕಾಣ್ತಾ ಇರುವಂಥ ಯಾವ ಪ್ರಾವಿಷನ್ ಅಡಿಯಲ್ಲಿ ಪೊಲೀಸಿಗೆ ಒಂದು ಆಬ್ಲಿಗೇಷನ್ ಇದೆ, ಅಕ್ಯೂಸ್ಡ್ ಹಾಜರಾದ ಒಂದು 24 ಗಂಟೆ ಒಳಗೆ ಅವನನ್ನು ಹಾಜರು ಮಾಡಲೇಬೇಕು ಹೇಳುವಂಥದ್ದು. ಸೊ ಎ ಸೆಕ್ಷನ್ 56, ಬಿ ಸೆಕ್ಷನ್ 57, ಸಿ ಸೆಕ್ಷನ್ 60 ಆ್ಯಂಡ್ ಡಿ ಸೆಕ್ಷನ್ 70. ಸೊ ನಾವು ಕಾಣುವ ಹಾಗೆ ಬಿ ಸೆಕ್ಷನ್ 57 ಇದು ಯಾವಾಗ ಅರೆಸ್ಟೆಡ್ ವಿತೌಟ್ ವಾರೆಂಟ್, ಆವಾಗ ನಾವು ಈ ಯಾವುದೇ ಒಂದು ಅಕ್ಯೂಸ್ಗಳನ್ನ ಅರೆಸ್ಟ್ ಮಾಡಿರ್ತಾರೆ ಅವರನ್ನು ಅರೆಸ್ಟ್ ಆದ 24 ಗಂಟೆಯೊಳಗೆ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಬೇಕು ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ 60ನೇ ಕ್ವಶನ್. ಹೂ ಮೇ ರೆಕಾರ್ಡ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 164 ಆಫ್ ದಿ CRPC? 164 ಅಡಿಯಲ್ಲಿ CRPC 164 ಅಡಿಯಲ್ಲಿ ಯಾರು ಕನ್ಫೆಷನಲ್ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಬೋದು? ಎ ಪೊಲೀಸ್ ಆಫೀಸರ್, ಬಿ ಜುಡಿಷಿಯಲ್ ಆಫೀಸರ್, ಸಿ ಬೋತ್ ಎ ಆ್ಯಂಡ್ ಬಿ ಆ್ಯಂಡ್ ಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ಜ್ಯೂರಿಡಿಕ್ಷನ್ ಓನ್ಲಿ. ಸೊ ನಾವು ಹೆಚ್ಚಾಗಿ ನೋಡುವಂಥದ್ದು ಕೇವಲ ಜುರಿಡಿಕ್ಷನ್ ಇರುವಂಥ ಜುಡಿಷಿಯಲ್ ಆಫೀಸರ್ ಅಲ್ಲ, ಆದರೆ ಯಾವುದೇ ಜುಡಿಷಿಯಲ್ ಆಫೀಸರ್ ಆದರೂ ಹಿ ಕ್ಯಾನ್ ರೆಕಾರ್ಡ್ ಅ ಕನ್ಫೆಷನ್ ಅಂಡರ್ ಸೆಕ್ಷನ್ 164. ನೆಕ್ಸ್ಟ್ ಒನ್. ದ ಪ್ರಾವಿಷನ್ ಆಫ್ ಪ್ಲೀ ಬಾರ್ಗೇನಿಂಗ್ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ಫಾಲೋವಿಂಗ್ ಅಫೆನ್ಸ್: ಎ ಸೋಷಿಯೋ ಎಕನಾಮಿಕ್ ಅಫೆನ್ಸಸ್, ಬಿ ಅಫೆನ್ಸ್ ಅಗೇನ್ಸ್ಟ್ ವುಮನ್, ಸಿ ಬೋತ್ ಎ ಆ್ಯಂಡ್ ಬಿ ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಪ್ಲೀ ಬಾರ್ಗೇನಿಂಗ್ ಇಲ್ಲಿ ಕಾಣುವಂತಹ ಯಾವ ವಿಷಯಕ್ಕೆ ಅಪ್ಲೈ ಆಗೋದಿಲ್ಲ ಅಂತ? ಸೊ ನಾವು ಕಾಣುವ ಹಾಗೆ ಏನಾಗುತ್ತೆ, ಯಾವುದು ಸೋಷಿಯೋ ಎಕನಾಮಿಕ್ ಅಫೆನ್ಸ್ಗಳಿದ್ರೆ ಪ್ಲೀ ಬಾರ್ಗೇನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೆಂಗಸರ ವಿರುದ್ಧ ಏನಾದರೂ ಅಫೆನ್ಸ್ಗಳು ಮಾಡಿದರೆ ಆಗ ಕೂಡ ಪ್ಲೀ ಬಾರ್ಗೇನಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ನೆಕ್ಸ್ಟ್ 62nd ಕ್ವಶನ್. ವೆನ್ 2 or more persons agree to do an illegal act or an act which is not illegal by illegal means, such an agreement is designated as. ಸೊ ಏನಾಯ್ತಿದ್ದು, ಯಾವಾಗ ಒಂದು 2 ಅಥವಾ 3 ವ್ಯಕ್ತಿಗಳು
ಒಂದು ಇಲ್ಲಿಗಲ್ ಆ್ಯಕ್ಟ್ ಅಥವಾ ಯಾವುದು ಇಲ್ಲಿಗಲ್ ಅಲ್ವೋ ಅದು ಇಲ್ಲಿಗಲ್ ಮೀನ್ಸ್ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅದು ಯಾವ ಅಫೆನ್ಸ್ ಅಡಿಯಲ್ಲಿ ಬರುತ್ತೆ. ಸೊ ನಾವು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಇದು ಸೆಕ್ಷನ್ 120A ಡೆಫಿನೇಷನ್, 120A ಆಫ್ IPC ಅಲ್ಲಿ ಬರುವಂಥ ಡೆಫಿನೇಷನ್ ಇದು. ಸೊ ಇದು A ಅಬೇಟ್ಮೆಂಟ್ ಬೈ ಕಾನ್ಸ್ಪಿರಸಿ, B ಅಬೇಟ್ಮೆಂಟ್ ಬೈ ಏಡ್, C ಕ್ರಿಮಿನಲ್ ಕಾನ್ಸ್ಪಿರಸಿ, ಹಾಗೆ D ಅಬೇಟ್ಮೆಂಟ್ ಇಲ್ಲಿ ನಾವು ಕಾಣ್ತೇವೆ. ಸೊ ಇಲ್ಲಿ C ಕ್ರಿಮಿನಲ್ ಕಾನ್ಸ್ಪಿರಸಿ ಇಸ್ ದಿ ಕರೆಕ್ಟ್ ಆನ್ಸರ್. Next one, 63rd question. The provisions regarding sedition are given. A under section 124 IPC, B under section 124A of IPC, C under section 121A of IPC, and D under section 130 of IPC. So ನಾವು ಇಲ್ಲಿ ಕಾಣ್ತಾ ಇರುವಾಗೆ ಯಾವುದು ಕರೆಕ್ಟ್ ಆನ್ಸರ್? ಇಟ್ ಈಸ್ B under section 124A of IPC ಅಲ್ಲಿ ಸೆಡಿಷನ್ ಬಗ್ಗೆ ನಾವಿಲ್ಲಿ ಕಾಣ್ತೇವೆ. Next 64th. A suit may be dismissed under Order 9. Order 9 ಅಲ್ಲಿ ಸೂಟನ್ನು ಡಿಸ್ಮಿಸ್ ಮಾಡ್ಬೋದು. So A, where the summons is not served upon the defendant in consequence of the plaintiff's failure to pay costs for service of summons. B, where neither the plaintiff nor the defendant appears. Rule 3. C, where plaintiff after summons returned unserved failed for 7 days to apply for fresh summons. And fourth, where on the date fixed for hearing in a suit only defendant appears and he does not admit the plaintiff's claim. ಸೊ ಇಲ್ಲಿ ನಾವು ಕಾಣುತ್ತದೆ ಯಾವುದು, ಇದರಲ್ಲಿ ಯಾವುದ್ಯಾವುದು ಕರೆಕ್ಟ್ ಆನ್ಸರ್ ಅಂತ. ಸೊ ಇದೆಲ್ಲ ಸಂದರ್ಭಗಳು ಕೂಡ ಯಾವಾಗ ಡಿಫೆಂಡೆಂಟ್ ಅಪೇರ್ ಆಗೋದಿಲ್ಲ, ಸರ್ವ್ ಆಗೋದಿಲ್ಲ ಡಿಫೆಂಡೆಂಟ್, ಯಾಕೆಂದರೆ ಪ್ಲೇಂಟಿಫ್ ದುಡ್ಡು ಕಟ್ಟೋದಿಲ್ಲ, ಆ ಕಾರಣಕ್ಕೂ ಸೂಟ್ ಡಿಸ್ಮಿಸ್ ಆಗುತ್ತೆ. ಅಥವಾ ಯಾವಾಗ ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ ಇಬ್ಬರೂ ಅಪೇರ್ ಆಗೋದಿಲ್ಲ, ಅಥವಾ ಸಮನ್ಸ್ ಅನ್ಸರ್ಡ್ ಆಗಿ ರಿಟರ್ನ್ ಆದರೂ ಸಹ ಪ್ಲೇಂಟಿಫ್ ಫ್ರೆಶ್ ಸಮನ್ಸ್ಗೆ ಅಪ್ಲೈ ಮಾಡೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹಾಗೆ ಆನ್ ದಿ ವೇರ್ ಆಫ್ ದ ಡೇಟ್ ಫಿಕ್ಸ್ ಫಾರ್ ಹಿಯರಿಂಗ್ ಇನ್ ಅ ಸೂಟ್ ಓನ್ಲಿ ಡಿಫೆಂಡೆಂಟ್ ಅಪಿಯರ್ಸ್, ಪ್ಲೇಂಟಿಫ್ ಅಪೇರ್ ಆಗೋದಿಲ್ಲ, ಡಿಫೆಂಡೆಂಟ್ ಅಪೇರ್ಸ್ ಆಗ್ತಾರೆ. ಇಂಥ ಸಂದರ್ಭದಲ್ಲಿ ಸೂಟ್ ಡಿಸ್ಮಿಸ್ ಮಾಡ್ಬೋದು. ಹೆನ್ಸ್ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 65th ಕ್ವಶನ್. ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಇಸ್, ಯಾರು ಒಂದು ಕೌನ್ಸಿಲ್ ಆಫ್ ಸ್ಟೇಟ್ನ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ ಅಂತ. ಸೊ ಇದು ಆರ್ಟಿಕಲ್ 64 ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಕಾಣ್ತೇವೆ. ಸೊ ಅದು C ವೈಸ್ ಪ್ರೆಸಿಡೆಂಟ್ ಇಲ್ಲಿ ನಾವು ಕಾಣುವಂಥದ್ದು. ನೆಕ್ಸ್ಟ್ 66 ಕ್ವಶನ್. ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಈಸ್ A ಫಂಡಮೆಂಟಲ್ ರೈಟ್, B ಕಾನ್ಸ್ಟಿಟ್ಯೂಷನಲ್ ರೈಟ್, C ಸ್ಟ್ಯಾಟ್ಯುಟರಿ ರೈಟ್ ಆ್ಯಂಡ್ D ಲೀಗಲ್ ರೈಟ್. ಇಲ್ಲಿ ಆರ್ಟಿಕಲ್ 300A ಅಲ್ಲಿ ನಾವು ಕಾಣ್ತೇವೆ. ಸೊ ಇದರಲ್ಲಿ B ಕಾನ್ಸ್ಟಿಟ್ಯೂಷನಲ್ ರೈಟ್, ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಅಂತ ಏನಿದೆ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. ಮುಂಚೆ ಫಂಡಮೆಂಟಲ್ ರೈಟ್ ಆಗಿತ್ತು, ಈಗ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದೆ. ನೆಕ್ಸ್ಟ್ 67th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ರಿಟ್ಸ್ ಮೀನ್ಸ್ ಟು ಪ್ರೊಡ್ಯೂಸ್ ದ ಬಾಡಿ ಆಫ್ ಅ ಪರ್ಸನ್? ಯಾವ ರಿಟ್ ಅಂತ ಇದೆ ಅದು ಆ ಒಂದು ವ್ಯಕ್ತಿಯನ್ನು ಕೋರ್ಟ್ ಮುಂದೆ ಹಾಜರು ಮಾಡಿ ಹೇಳುವಂಥ ಒಂದು ರಿಟ್ ಯಾವುದು? ಎ ಸರ್ಶ್ಯೂರರಿ, ಬಿ ಕೋವಾರಂಟೋ, ಸಿ ಪ್ರಾಹಿಬಿಷನ್, ಹಾಗೆ ಡಿ ಹೇಬಿಯಸ್ ಕಾರ್ಪಸ್. ಇಲ್ಲಿ ನಾವು ಕಾಣುವಂಥದ್ದು ಡಿ ಹೇಬಿಯಸ್ ಕಾರ್ಪಸ್, ಪ್ರೊಡ್ಯೂಸ್ ದ ಬಾಡಿ ಬಿಫೋರ್ ದ ಕೋರ್ಟ್ ಅಂತ ಹೇಳಿ ಕಾಣುವಂಥದ್ದು. ನೆಕ್ಸ್ಟ್ 68th ಕ್ವಶನ್. ಡೆಲಿಗೇಟೆಡ್ ಲೆಜಿಸ್ಲೇಷನ್ ವಾಸ್ ಡಿಕ್ಲೇರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ಎ ಬೆರಿ ಕೇಸ್, ಸಿ ರೇ ದಿಲ್ಲಿ ಲಾಸ್ ಆಕ್ಟ್ ಕೇಸ್, ಸಿ ಕೇಶವಾನಂದ ಭಾರತಿ ಕೇಸ್ ಆ್ಯಂಡ್ ಡಿ ಮನೇಕಾ ಗಾಂಧಿ ಕೇಸ್. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಹೇಳುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಯಾವ ಕೇಸಲ್ಲಿ ಹೇಳಿದರು ಅಂತ. ಸೊ ಅದು ಬಿ ರೇ ದಿಲ್ಲಿ ಲಾಸ್ ಆಕ್ಟ್ ಕೇಸಲ್ಲಿ ಹೇಳಿದರು. ನೆಕ್ಸ್ಟ್ 69th ಕ್ವಶನ್. ಅ ಪ್ರಾಸ್ಪೆಕ್ಟಸ್ ವಿಚ್ ಡಸ್ ನಾಟ್ ಇನ್ಕ್ಲೂಡ್ ಕಂಪ್ಲೀಟ್ ಪರ್ಟಿಕ್ಯುಲರ್ಸ್ ಆಫ್ ದಿ ಕ್ವಾಂಟಮ್ ಆರ್ ಪ್ರೈಸ್ ಆಫ್ ದಿ ಸೆಕ್ಯೂರಿಟೀಸ್ ಇನ್ಕ್ಲೂಡೆಡ್ ದೇರಿನ್ ಇಸ್ ನೋನ್ ಆಸ್. ಸೊ ಯಾವ ಪ್ರಾಸ್ಪೆಕ್ಟಸಲ್ಲಿ ಕಂಪ್ಲೀಟ್ ಆಗಿ ಒಂದು ಪರ್ಟಿಕ್ಯುಲರ್ಸ್ ಇರೋದಿಲ್ಲ ಅಂಥ ಒಂದು ಪ್ರಾಸ್ಪೆಕ್ಟಸ್ಗೆ ಏನಂತ ಕರೀತಾರೆ? ಎ ಶೆಲ್ಫ್ ಪ್ರಾಸ್ಪೆಕ್ಟಸ್, ಬಿ ಮೆಮೊರಾಂಡಮ್, ಸಿ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಆ್ಯಂಡ್ ಡಿ ಇಶ್ಯೂಯಿಂಗ್ ಹೌಸ್. ನೆಕ್ಸ್ಟ್ 70th ಕ್ವಶನ್. When there is no profit in 1 year or the profit of a company is not enough to pay the fixed dividend on preference shares, the arrears of dividend are to be carried forward and paid before a dividend is paid on the ordinary shares. This is called, ಇದು ಏನಂತ ಕರೀತಾರೆ ಅಂತ. ಸೊ ಯಾವುದಕ್ಕೆ ಅಂದರೆ ಒಂದು ವರ್ಷದಲ್ಲಿ ಪ್ರಾಫಿಟ್ ಇಲ್ಲ ಅಂತ ಆದರೆ ಅದು ಫಿಕ್ಸ್ಡ್ ಡಿವಿಡೆಂಡ್ ಕೊಡಲಿಕ್ಕೆ ಇದಿಲ್ಲ, ಅಷ್ಟು ಪ್ರಾಫಿಟ್ ಬರಲಿಲ್ಲ, ಅಂಥ ಒಂದು ಪ್ರಾಫಿಟನ್ನು ಕ್ಯಾರಿಡ್ ಫಾರ್ವರ್ಡ್ ಮಾಡಿ ಮುಂದಿನ ಒಂದು ಡಿವಿಡೆಂಡ್ ಕೊಡುವಾಗ ಅದು ಆರ್ಡಿನರಿ ಶೇರ್ಸ್ ಪ್ರಕಾರ ಕೊಡ್ತಾರೆ. ಅಂಥ ಒಂದು ಇದಕ್ಕೆ ಏನು ಹೇಳ್ತಾರೆ? ಸೊ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್, ಬಿ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್,
ಸಿ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್, ಹಾಗೆ ಡಿ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಸೊ ಇಲ್ಲಿ ನಾವು ಕಾಣೋ ಹಾಗೆ ಇಟ್ ಈಸ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 71st ಕ್ವಶನ್. Industrial dispute means any dispute or difference between A. Employers and employers, B. Employers and workmen, third one workmen and workmen, and fourth master and worker. So ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ, ಅದು ಆ್ಯಕ್ಚುಲಿ 1, 2 and 3 ಅಂತ ಆಗಬೇಕಿತ್ತು ಆಪ್ಷನ್ನು. ಸೊ ಇದು ಸೆಕ್ಷನ್ 2K ಅಲ್ಲಿ ಬರುವಂಥದ್ದು ಇಂಡಸ್ಟ್ರಿಯಲ್ ರಿಲೇಷನ್ ಇದರಲ್ಲಿ. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದರೆ ಇದೆಲ್ಲವೂ ಕೂಡ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್ಸ್, ಎಂಪ್ಲಾಯೀಸ್ ಆ್ಯಂಡ್ ವರ್ಕ್ಮೆನ್, ಹಾಗೆ ವರ್ಕ್ಮೆನ್ ಒಟ್ಟಿಗೆ ಇರುವಂತಹ ಡಿಸ್ಪ್ಯೂಟ್ಗಳಿಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ ಕರೀತಾರೆ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. 72nd ಕ್ವಶನ್. ಹೂ ಅಮಂಗ್ ದ ಫಾಲೋವಿಂಗ್ ಕೆನಾಟ್ ಟ್ರಾನ್ಸ್ಫರ್ ಆ್ಯನ್ ಇಮ್ಮೂವಬಲ್ ಪ್ರಾಪರ್ಟಿ? ಯಾರು ಇಮ್ಮೂವಬಲ್ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ? ಎ. ಹಿಂದೂ ವಿಡೋ, ಬಿ. ಮುಸ್ಲಿಂ ವಿಡೋ, ಸಿ. ನ್ಯಾಚುರಲ್ ಗಾರ್ಡಿಯನ್ ಆಫ್ ಅ ಮೈನರ್, ಆ್ಯಂಡ್ ಡಿ. ಕರ್ತ ಆರ್ ಮ್ಯಾನೇಜರ್ ಆಫ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ. ಯಾರು ಇಮ್ಮೂವಬಲ್ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ? ಇದರಲ್ಲಿ ಮುಸ್ಲಿಂ ವಿಡೋ ಕ್ಯಾನಾಟ್ ಟ್ರಾನ್ಸ್ಫರ್ ಆ್ಯನ್ ಇಮ್ಮೂವಬಲ್ ಪ್ರಾಪರ್ಟಿ. Next, the doctrine of lis pendens was explained in the leading case of A. Bellamy versus Sabine, B. Cooper versus Cooper, C. Stratifies versus Strayfield, and D. Tulk versus Moxey. ಲಿಸ್ ಪೆಂಡೆನ್ಸ್ ಹೇಳುವಂಥ ಒಂದು ಕೇಸನ್ನು ಯಾವುದರಲ್ಲಿ ಹೇಳಿದರು, ಯಾವುದರಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಅಂದರೆ ಬೆಲ್ಲಮಿ ವರ್ಸಸ್ ಅಬೈನ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಸೆಕ್ಷನ್ 52 ಅಲ್ಲಿ ಬರುವಂಥ ಕೇಸ್ ಇದು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ನೆಕ್ಸ್ಟ್ ಒನ್ 74th ಕ್ವಶನ್. ಓಕೆ 75th ಕ್ವಶನ್. Right to free legal aid was recognized as a fundamental right under Article 21 of the Indian Constitution in the case of. Right to free legal aid ಯಾವ ಒಂದು ಕೇಸಲ್ಲಿ ಫಂಡಮೆಂಟಲ್ ರೈಟ್ ಅಂತ ಕರೆಸ್ಕೊಳ್ತು? ಎ. ಹುಸೇನರಾ ಖಾಟೂನ್ ವರ್ಸಸ್ ಹೋಮ್ ಸೆಕ್ರೆಟರಿ ಸ್ಟೇಟ್ ಆಫ್ ಬಿಹಾರ್, ಬಿ. M.H. ಹೊಸ್ಕೋಟ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಸಿ. ಮಧು ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆ್ಯಂಡ್ ಡಿ. ರೂಡಲ್ ಶಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಸೊ ಇದರಲ್ಲಿ ನಾವು ನೋಡೋದಾಗೆ ಎ. ಹುಸೇನರಾ ಖಾಟೂನ್ ವರ್ಸಸ್ ಹೋಮ್ ಸೆಕ್ರೆಟರಿ. Next one, 76th. In which country was the concept of PIL originated? PIL originated. A. United Kingdom, B. United States of America, C. India, ಹಾಗೆ ಡಿ. ಆಸ್ಟ್ರೇಲಿಯಾ. PIL ಹೇಳುವಂಥ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೇಳುವಂಥ ಕಾನ್ಸೆಪ್ಟ್ ಯಾವ ಕಂಟ್ರಿಯಲ್ಲಿ ಉದ್ಭವವಾಯಿತು? ಅದು ಬಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. Next one, 77th question. A question suggesting the answers which the person putting it wishes or expects to receive is called A. Indecent questions, B. Leading questions, C. Improper questions, and D. Proper questions. ಆನ್ಸರ್ ಅನ್ನು ಸಜೆಸ್ಟ್ ಮಾಡುವಂಥ ಕ್ವಶನ್ ಅಂದರೆ ಏನು ಅಂತ ಸೆಕ್ಷನ್ 141 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ ನಾವು ಕಾಣ್ತೇವೆ. ಇದು ಲೀಡಿಂಗ್ ಕ್ವಶನ್ ಅಂತ ನಾವು ಕರಿತೇವೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಿ. ಎಸ್, ಸೊ ಇದರಲ್ಲಿ ಆಪ್ಷನ್ ಆಫ್ ಪ್ಯೂಬರ್ಟಿ ಇಸ್ ಅ ಗ್ರೌಂಡ್ ಆಫ್ ಡಿವೋರ್ಸ್ ಅಂಡರ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955. ಸೊ ಇದರಲ್ಲಿ ಎ. ಓನ್ಲಿ ಹಸ್ಬೆಂಡ್, ಬಿ. ಓನ್ಲಿ ವೈಫ್, ಸಿ. ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್, ಹಾಗೆ ಡಿ. ನನ್ ಆಫ್ ದಿ ಅಬವ್. ಇದರಲ್ಲಿ ನಾವು ಸೆಕ್ಷನ್ 13(2) ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ಕಾಣುತ್ತದಾದರೆ ಆಪ್ಷನ್ ಆಫ್ ಪ್ಯೂಬರ್ಟಿ ಇಸ್ ಅವೈಲೇಬಲ್ ಓನ್ಲಿ ಟು ದಿ ವೈಫ್. ನೆಕ್ಸ್ಟ್ 79th ಕ್ವಶನ್. ವಿಚ್ ಸೆಕ್ಷನ್ ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ provides that a child from a void marriage
ವುಡ್ ಬಿ ಲೆಜಿಟಿಮೇಟ್. ವಾಯ್ಡ್ ಮ್ಯಾರೇಜ್ ಆಗಿದ್ದು ಸಹ ಅದರಲ್ಲಿ ಹುಟ್ಟಿರುವಂತಹ ಮಗು ಲೆಜಿಟಿಮೇಟ್ ಆಗಿರುತ್ತೆ ಅಂತ ಯಾವ ಸೆಕ್ಷನ್ ಹೇಳಿದ್ದಾರೆ? ಸೆಕ್ಷನ್ 11, ಸೆಕ್ಷನ್ 13, ಸೆಕ್ಷನ್ 12 ಹಾಗೆ ಸೆಕ್ಷನ್ 16 ಅಂತ ನಾವು ನೋಡೋದಾದ್ರೆ ಅದು ಸೆಕ್ಷನ್ 16 ಅಲ್ಲಿ ಹೇಳ್ತಾರೆ. ಸೊ ಸೆಕ್ಷನ್ 16 ಹೇಳುತ್ತೆ ಲೆಜಿಟಿಮೆಸಿ ಆಫ್ ಚಿಲ್ಡ್ರನ್ of void and voidable marriages. Next one, 18th question. Which of the following appears to contribute global cooling rather than global warming? ಯಾವುದು ಹೆಚ್ಚು ಗ್ಲೋಬಲ್ ಕೂಲಿಂಗಿಗೆ ಹೆಲ್ಪ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಬದಲು ಗ್ಲೋಬಲ್ ಕೂಲಿಂಗ್ಗೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂತ? ಎ ನೈಟ್ರಸ್ ಆಕ್ಸೈಡ್, ಬಿ ಏರೋಸಾಲ್ಸ್, ಸಿ ಮೀಥೇನ್ ಆ್ಯಂಡ್ ಡಿ CFC. It is B, aerosols. So aerosols are minute particles that suspended in the atmosphere. ಅದು ಏರೋಸಾಲ್ಸ್ ಅಂತ ನಾವು ಕಾಣ್ತೇವೆ. ಅದು ಹೆಚ್ಚು ಗ್ಲೋಬಲ್ ಕೂಲಿಂಗಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. Next one, 81st question. A and B agree to fence with each other for amusement. This agreement implies the consent of each to suffer any harm which in the course of fencing may be caused without foul play, and if A, while playing fairly, hurts B, A commits no offence. The provisions are given under A section 87, B section 85, C section 86 and D section 88. So ನಾವು ಕಾಣೋ ಹಾಗೆ ಸೆಕ್ಷನ್ 87 ಯಾವುದ್ರ ಬಗ್ಗೆ ಹೇಳುತ್ತೆ? ಇಟ್ಸ್ ಅನ್ ಆಕ್ಟ್ ನಾಟ್ ಇಂಟೆಂಡೆಡ್ ಆ್ಯಂಡ್ ನಾಟ್ ನೋನ್ ಟು ಬಿ, ಬೇಕಂತ ಇಂಟೆನ್ಷನ್ ಇಲ್ಲ ಹಾಗೆ ಗೊತ್ತಿಲ್ಲದೆ, ನೋನ್ ಟು ಬಿ likely to cause death or grievous hurt done by consent. ಇಲ್ಲಿಸ್ಟ್ರೇಷನ್ ನಾವು ಕಾಣ್ತೇವೆ, ಇದೇ ಒಂದು ಇಲ್ಲಿಸ್ಟ್ರೇಷನ್ ಅಲ್ಲಿ ಎಕ್ಸಾಂಪಲ್. ಸೊ ಸೆಕ್ಷನ್ 87 ಇಸ್ ದಿ ರಿಲೆವೆಂಟ್ ಆನ್ಸರ್. 82nd question. The provision of the right of private defense are given. A section 96 to 108 of IPC, B section 94 to 106 of IPC, C section 96 to 106 of IPC and D and section 95 to 106 of IPC. So right of private defense ಯಾವುದ್ರ ಬಗ್ಗೆ ಹೇಳುತ್ತೆ? ಸೊ ಅದು ಸಿ ಸೆಕ್ಷನ್ 96 to 106 ಆಫ್ ದಿ IPC ಅಲ್ಲಿ ನಾವು ಕಾಣ್ತೇವೆ. ಪ್ರೈವೇಟ್ ಡಿಫೆನ್ಸ್ಗಳ ಬಗ್ಗೆ ಎಂಟೈರ್ ಒಂದು ಮಾಹಿತಿ ಸೆಕ್ಷನ್ 96 to 106. ನೆಕ್ಸ್ಟ್ ಒನ್, ಇದು ಒಂದು ಆನ್ಸರ್ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ದ ಪಾರ್ಟೀಸ್ ವಿಚ್ ಕೆನಾಟ್ ಬಿ ಕಂಪೇರ್ಡ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅ ಕಾಂಟ್ರಾಕ್ಟ್ ಆರ್ ಪ್ರೊವೈಡೆಡ್ ಇನ್ ವಿಚ್ ಸೆಕ್ಷನ್ ಆಫ್ ದಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಸೊ ಇದರಲ್ಲಿ ಯಾವ ಪಾರ್ಟಿಗಳು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಒಂದು ವ್ಯಕ್ತಿಗಳಿಗೆ ರಿಸೆಷನ್ ಆಫ್ ದ ಕಾಂಟ್ರಾಕ್ಟ್ ಕೂಡ ಮಾಡಲಿಕ್ಕೆ ಅಥವಾ ಬೇರೆ ಒಂದು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಕಾಣ್ತೇವೆ. ಸೊ ಸೆಕ್ಷನ್ 14 ಪ್ರಕಾರ ಯಾವುದು ಸ್ಪೆಸಿಫಿಕಲಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ರೀತಿಯಲ್ಲಿ ಸೆಕ್ಷನ್ 28 ಅಲ್ಲಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 84th, ವಾಟ್ ಕೈಂಡ್ ಆಫ್ ಪ್ರಾಪರ್ಟಿ ಇಸ್ ಟ್ರಾನ್ಸ್ಫರಬಲ್? ಯಾವ ರೀತಿಯ ಪ್ರಾಪರ್ಟಿ ಟ್ರಾನ್ಸ್ಫರಬಲ್ ಆಗಿರುತ್ತೆ ಅಂತ? ಎ ಪೆನ್ಷನ್, ಬಿ ಪಬ್ಲಿಕ್ ಆಫೀಸ್, ಸಿ ರೈಟ್ ಟು ರೀಎಂಟ್ರಿ and D any kind of property if not prohibited by law. ಇಲ್ಲಿ ನಾವು ಕಾಣುವ ಹಾಗೆ ಸೆಕ್ಷನ್ ಓಕೆ, ಸೆಕ್ಷನ್ 6 ಆಫ್ TP ಆ್ಯಕ್ಟ್ ಅಲ್ಲಿ ವಾಟ್ ಮೇ ಬಿ ಟ್ರಾನ್ಸ್ಫರ್ಡ್ ಹೇಳುವಂಥ ಒಂದು ಕೊಟ್ಟಿರ್ತಾರೆ. ಅದರಲ್ಲಿ ಈ ಆನ್ಸರ್ ಏನಂದರೆ ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಇಫ್ ನಾಟ್ ಪ್ರಾಹಿಬಿಟೆಡ್ ಲಾ, ಅದೆಲ್ಲವೂ ಕೂಡ ಟ್ರಾನ್ಸ್ಫರಬಲ್ ಆಗಿರುತ್ತೆ. ಈ ಪೆನ್ಷನ್, ಪಬ್ಲಿಕ್ ಆಫೀಸ್, ರೈಟ್ ಟು ರೀಎಂಟ್ರಿ ಎಲ್ಲ ಟ್ರಾನ್ಸ್ಫರಬಲ್ ಅಲ್ಲ. ನೆಕ್ಸ್ಟ್ 85th question. Which of the following does not come under the immovable property? A. Sales of a ceiling fan, B. Right to claim maintenance, C. Right relating to lease and D. E-cemetery right ಹೇಳುವಂಥದ್ದು ನಾವು ನೋಡ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎ ಸೇಲ್ಸ್ ಆಫ್ ಅ ಸೀಲಿಂಗ್ ಫ್ಯಾನ್ ಇಮ್ಮೂವಬಲ್ ಪ್ರಾಪರ್ಟಿ
ಆಗೋದಿಲ್ಲ, ಯಾಕೆಂದರೆ ಅದು ಗೂಡ್ಸ್, ಅದು ನಾಟ್ ಅಟ್. ಈ ಒಂದು ಡೆಫಿನೇಷನ್ ಏನಿದೆ ಸೆಕ್ಷನ್ 3 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ, ಅದ್ರ ಪ್ರಕಾರ ಸೀಲಿಂಗ್ ಫ್ಯಾನ್ ಎಲ್ಲ ಅಂದರೆ ಅದು ಒಂದು ಭೂಮಿಗೆ ಅಥವಾ ಒಂದು ಪ್ರಾಪರ್ಟಿಗೆ ಅಟ್ಯಾಚ್ ಆಗಿಲ್ಲ. ಜಸ್ಟ್ ಸೀಲಿಂಗ್ ಫ್ಯಾನನ್ನು ಸೇಲ್ ಮಾಡುವಂಥದ್ದು ಅದು ಪ್ರಾಪರ್ಟಿ ಅಲ್ಲ. ಆದರೆ ಅದು ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಒಂದು ವೇಳೆ ಅದನ್ನು ಫಿಕ್ಸ್ ಮಾಡಿದರೆ ಫಾರ್ ಅ ಪರ್ಮನೆಂಟ್ ಇಂಟೆನ್ಷನ್ ಆಗ ಅದು ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಹೆನ್ಸ್ ರೈಟ್ ಟು ಕ್ಲೇಮ್ ಮೇಂಟೆನೆನ್ಸ್, ರೈಟ್ ಟು ಲೀಸ್, ಈಸ್ಮೆಂಟೆಡ್ ರೈಟ್, ಇದೆಲ್ಲ ಕೂಡ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್. ಲ್ಯಾಂಡ್ದ ಬೆನಿಫಿಟ್ಸ್ ಅರೈಸ್ ಆಗ್ತಾ ಇದೆ ಅಂದರೆ ಅದು ಇಮ್ಮೂವಬಲ್ ಪ್ರಾಪರ್ಟಿನ ಆಗುತ್ತೆ. ಸೊ ಇಮ್ಮೂವಬಲ್ ಪ್ರಾಪರ್ಟಿ ಸೆಕ್ಷನ್ 3 ಪ್ರಕಾರ ನಾವು ನೋಡ್ಬೋದು. ನೆಕ್ಸ್ಟ್ 86 ಕ್ವಶನ್, ಸ್ಟೇಟ್ ಆಫ್ UP ವರ್ಸಸ್ ನವಾಬ್ ಹುಸೇನ್, ಇದು ಯಾವ ಕೇಸಿಗೆ ಸಂಬಂಧಪಟ್ಟದ್ದು ಅಂತ. ಎ ರೆಸ್ ಸಬ್ ಜುಡೈಸ್, ಬಿ ರೆಸ್ ಜುಡಿಕೇಟಾ, ಸಿ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ, ಡಿ ಡೀಮ್ಡ್ ರೆಸ್ ಜುಡಿಕೇಟಾ. ಸೊ ಇಲ್ಲೇ ನಾವು ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಹೇಳುವಂಥದ್ದು ನಾವು ಕಾಣ್ತೇವೆ. ಸ್ಟೇಟ್ ಆಫ್ UP ವರ್ಸಸ್ ನವಾಬ್ ಹುಸೇನ್ ಅಲ್ಲಿ ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟಾ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ 87 ಕ್ವಶನ್, ಎ ಲಿವಿಂಗ್ ಇನ್ ಪುಣೆ ಆ್ಯಂಡ್ ವೈ his brother in Mumbai, X wants to file a suit for partition of their joint property situated in Delhi and Bangalore. ಇದು ಪ್ರಾಪರ್ಟಿ ಒಂದು ಪಾರ್ಟಿಷನ್ ಸಂಬಂಧಪಟ್ಟದ್ದು. ಆ ಪ್ರಾಪರ್ಟಿ ಡೆಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು, ಆದರೆ ಎರಡು ಕೋರ್ಟಲ್ಲಿ ಬರುವಂಥದ್ದು. ಸೊ ಅ ಸೂಟ್ ಮೇ ಬಿ ಇನ್ಸ್ಟಿಟ್ಯೂಟ್ ಇನ್ ಡೆಲ್ಲಿ ಓನ್ಲಿ, ಬಿ ದ ಸೂಟ್ ಮೇ ಬಿ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಓನ್ಲಿ, ಸಿ ದ ಸೂಟ್ ಮೇ ಬಿ ಇನ್ಸ್ಟಿಟ್ಯೂಟ್ ಇದರ್ ಇನ್ ಡೆಲ್ಲಿ ಆರ್ ಬ್ಯಾಂಗ್ಳೂರ್, ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಇಲ್ಲಿ ನಾವು ಕಾಣ್ತೇವೆ ನನ್ ಆಫ್ ದಿ ಅಬವ್ ಅಂತ. ಸೊ ಆನ್ಸರ್ ಯಾವುದು? ಇಟ್ ಈಸ್ ಸಿ. ಇದು ಸೆಕ್ಷನ್ 17 ಅಲ್ಲಿ ಬರುವಂಥದ್ದು. 16 ಮತ್ತು 17 ಅಪ್ಲೈ ಆಗುತ್ತೆ. ಆ ಪ್ರಾಪರ್ಟಿ ಎಲ್ಲಿ ಸಿಚುಯೇಟ್ ಆಗಿದೆ ಅಲ್ಲಿ ಮಾಡಬೇಕು. ಆದರೆ ಒಂದು ವೇಳೆ ಪ್ರಾಪರ್ಟಿ ಡಿಫ್ರೆಂಟ್ ಜ್ಯೂರಿಡಿಕ್ಷನಲ್ಲಿ ಇದೆ ಅಂತ ಆದರೆ, ಹಾಗೂ ಒಂದು ವೇಳೆ ಆ ಕೋರ್ಟಿಗೆ ಕಂಪ್ಲೀಟ್ ಜ್ಯೂರಿಡಿಕ್ಷನ್ ಬರ್ತಿದೆ ಅಂತ ಆದರೆ, ಆವಾಗ ಯಾವ ಡೆಲ್ಲಿಲಾದರೂ ಫೈಲ್ ಮಾಡ್ಬೋದು, ಬ್ಯಾಂಗ್ಳೂರ್ಲಾದರೂ ಫೈಲ್ ಮಾಡ್ಬೋದು. ಅಂದರೆ ಪ್ರಾಪರ್ಟಿಯಲ್ಲಿ ಸಿಚುಯೇಟ್ ಆಗಿರಬೇಕು ಅಂತ ಅರ್ಥ. ಸೊ CPCಯ ಕ್ವಶನ್ ಇದು. ಡೈರೆಕ್ಟ್ ಸೆಕ್ಷನ್ 17 ಹಾಗೆ ಸೆಕ್ಷನ್ 16 ಕೂಡ ಯಾವ್ಯಾವ ತರಹದಲ್ಲಿ ಯಾವ ಥರದ ಪ್ರಾಪರ್ಟಿಯ ಬಗ್ಗೆ, ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲಿ ಕೇಸ್ ಫೈಲ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ 88 ಕ್ವಶನ್, an immobile property held by Y is situated at Bhopal and the wrongdoer personally works for gain at Indore. A suit to obtain compensation for wrong to the property may be instituted A at Bhopal, B at Indore, C either at Bhopal or at Indore, and D none of these. ಸೊ ಇಲ್ಲಿ ಏನು ಕಾಣುತ್ತದು? ಭೋಪಾಲ್ ಅಥವಾ ಇಂಡೋರಲ್ಲಿ ಒಂದು ಸೂಟ್ ಕಾಂಪನ್ಸೇಷನ್ ಫಾರ್ ರಾಂಗ್ ಟು ಪ್ರಾಪರ್ಟಿ ನಾವು ಕಾಣ್ಬೋದು. ನೆಕ್ಸ್ಟ್ 89 ಕ್ವಶನ್, ಅಂಡರ್ ವಿಚ್ ಸೆಕ್ಷನ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇನ್ಕಮ್ ಆಫ್ ಅದರ್ ಪರ್ಸನ್ಸ್ ಇನ್ಕ್ಲೂಡೆಡ್ ಇನ್ ಅಸೆಸೀಸ್ ಟೋಟಲ್ ಇನ್ಕಮ್. ಇದು ಯಾವ ಸೆಕ್ಷನಲ್ಲಿ ಇನ್ಕಮ್ ಆಫ್ ಅದರ್ ಅಸೆಸೀಸ್ ಅಂತ ನಾವು ಕಾಣ್ತೇವೆ? A section 56 to 58, B section 66 to 65, C section 45 to 54, and D all of the above. It is B section 66 and 65. Next 90th question, a period of 12 months commencing on the first day of April of every year is known as A assessment year, B leap year, C previous year, and D none. So ಇದರ ಪ್ರಕಾರ ಸೆಕ್ಷನ್ 29 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಏನು? 12 ಮಂತ್ಸ್ ಕಮೆನ್ಸಿಂಗ್ ಆನ್ ದಿ ಫಸ್ಟ್ ಡೇ ಆಫ್ ಅಪ್ರಿಲ್ಗೆ ಏನಂತ ಕರೀತಾರೆ? ಅಸೆಸ್ಮೆಂಟ್ ಇಯರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ 91st ಕ್ವಶನ್, ವಿಚ್ ಸೆಕ್ಷನ್ ಆಫ್ ದಿ IT Act 2008 ಡೀಲ್ಸ್ ವಿತ್ ದಿ ವ್ಯಾಲಿಡಿಟಿ ಆಫ್ ಕಾಂಟ್ರಾಕ್ಟ್ಸ್ ಫಾರ್ಮ್ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್? ಯಾವ ಸೆಕ್ಷನ್ IT Actನ ಒಂದು ವ್ಯಾಲಿಡಿಟಿ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ಆಗಿರುವಂಥ ಕಾಂಟ್ರಾಕ್ಟ್ ವ್ಯಾಲಿಡ್ ಅಂತ ಹೇಳುವಂಥ ಒಂದು ಸೆಕ್ಷನ್ ಯಾವುದು ಅಂತ? ಅದು IT Actನ ಸೆಕ್ಷನ್ 10A ಅಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 92nd ಕ್ವಶನ್, ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಮೇ ಬಿ ಕಾಲ್ಡ್ ಬೈ ಎ ಸ್ಪೀಕರ್, ಬಿ ಚೇರ್ಮನ್, ಸಿ ಪ್ರೆಸಿಡೆಂಟ್, ಆ್ಯಂಡ್ ಡಿ ಪ್ರೈಮ್ ಮಿನಿಸ್ಟರ್. ಸೊ ಏನಾಗುತ್ತೆ? ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ದಿ ಹೌಸ್ ಆಫ್ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಕರೀತಾರೆ. ನೆಕ್ಸ್ಟ್ 93rd ಕ್ವಶನ್, ಸ್ಪೆಸಿಫಿಕ್ ರಿಲೀಫ್ ಡ್ಯಾಶ್ ಅಂದರೆ ಅಂತ ಹೇಳಿ ವೇರ್ ದಿ ಅಗ್ರಿಮೆಂಟ್ ಇಸ್ ಮೇಡ್ ವಿತ್ ದಿ ಮೈನರ್. ಅಗ್ರಿಮೆಂಟ್ ಮೈನರ್ ಒಟ್ಟಿಗೆ ಮಾಡಿದಿದ್ರೆ ಆವಾಗ ಸ್ಪೆಸಿಫಿಕ್ ರಿಲೀಫ್ ಕೊಡ್ಬೋದಾ ಕೊಡಬಾರ್ದಾ ಅಂತ ಇದ್ದರೆ ನೋ, ಇಟ್ ಕ್ಯಾನ್ ನಾಟ್ ಬಿ ಗಿವನ್. ಯಾಕೆಂದರೆ ಡಿಫೆನ್ಸಸ್ ಅವೈಲೇಬಲ್ ಸೆಕ್ಷನ್ 9 ನೋಡ್ತೇವೆ. ಸೆಕ್ಷನ್ 9 ಪ್ರಕಾರ ಏನು ಡಿಫೆನ್ಸಸ್ ಒಂದು ಕಾಂಟ್ರಾಕ್ಟ್ಗೆ ಚಾಲೆಂಜ್ ಮಾಡಲಿಕ್ಕೆ ಇರುತ್ತೆ, ಅದೇ ರೀತಿ ಸ್ಪೆಸಿಫಿಕ್ ರಿಲೀಫ್ಗೆ ಕೊಡುವಾಗಲೂ ಸಹ ಅಂಥ ಟಿಪ್ಸ್ಗಳನ್ನು ನೀಡ್ಬೋದು. ಅಂದರೆ ಈಗ ಕಾಂಟ್ರಾಕ್ಟ್ ಮೈನರ್ ಇದ್ದರೆ ಅದು ಫಾರ್ಮ್ ಆಗೋದಿಲ್ಲ ಅಂತ ಏನು ಹೇಳ್ತಾರೆ, ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟು ಕೂಡ ಅದೇ ಒಂದು ಡಿಫೆನ್ಸ್ ಅಪ್ಲೈ ಆಗುತ್ತೆ.
Next 94th question. A person entitled to possession or specific immovable property may be in the manner provided. ಯಾವ ಸೆಕ್ಷನ್ ಈ ಪೊಸೆಷನ್ ಆಫ್ ದಿ ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಯಾವ ಒಂದು ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ, ಸೊ ಯಾವ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಬಿ ದ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಸಿ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆ್ಯಂಡ್ ಡಿ ದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಇಲ್ಲಿ ಕಾಣುವಾಗೆ ಎ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. Next 95th question. Section 39 of Specific Relief Act deals with A. Registration of instruments, B. Cancellation of instrument, C. Correctness of instruments and D. None of the above. Section 39 ಯಾವುದಕ್ಕೆ ಹೇಳುವಂಥದ್ದು? ಅದು ಇಂಜೆಕ್ಷನ್ ಬಗ್ಗೆ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ಈ ಇನ್ಸ್ಟ್ರೂಮೆಂಟ್ ಕ್ಯಾನ್ಸಲೇಷನ್ ಕರೆಕ್ಟ್ನೆಸ್ ಯಾವುದೂ ಅಲ್ಲ. ಹೆನ್ಸ್ ನನ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. A dumb witness gives his evidence in writing in the open court. Such evidence would be treated as. ಒಬ್ಬ ಮೂಕ ವ್ಯಕ್ತಿ ಒಂದು ಎವಿಡೆನ್ಸ್ ಕೊಟ್ಟಿದ್ರೆ ಕೋರ್ಟಲ್ಲಿ ಬರವಣಿಗೆಯಲ್ಲಿ ಕೊಟ್ಟಿದ್ರೆ ಆ ಎವಿಡೆನ್ಸ್ ಯಾವ ರೀತಿ ಅಂತ ಕನ್ಸಿಡರ್ ಆಗುತ್ತೆ ಅಂತ. ಅದು ಓರಲ್ ಎವಿಡೆನ್ಸಾ, ಡಾಕ್ಯುಮೆಂಟ್ರಿ ಎವಿಡೆನ್ಸಾ, ಸೆಕೆಂಡ್ರಿ ಎವಿಡೆನ್ಸಾ, ಹಾಗೆ ಪ್ರೈಮರಿ ಎವಿಡೆನ್ಸಾ. ಸೊ ಸೆಕ್ಷನ್ 119 ಅಲ್ಲೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಯಾರು ಡಬ್ ವಿಟ್ನೆಸ್ ಮೂಕ ವ್ಯಕ್ತಿ ತನ್ನ ಎವಿಡೆನ್ಸ್ ಅನ್ನು ರೈಟಿಂಗಲ್ಲಿ ಕೊಡ್ತಾನೆ ಅಂತ ಸಂದರ್ಭದಲ್ಲಿ ಅದು ಓರಲ್ ಎವಿಡೆನ್ಸ್ ಅಂತಲೇ ಕನ್ಸಿಡರ್ ಆಗಬೇಕು ಅಂತ ಹೇಳ್ತಾರೆ. 97th question. Under the Indian Evidence Act, which of the following is not a court? ಇಲ್ಲಿ ಕಾಣುವಂಥ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಯಾವುದು ಕೋರ್ಟ್ ಅಲ್ಲ. ಎ. ಪರ್ಸನ್ಸ್ ಲೀಗಲಿ ಅಥರೈಸ್ ಟು ಟೇಕ್ ಎವಿಡೆನ್ಸ್, ಬಿ. ಜಡ್ಜಸ್, ಸಿ. ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಡಿ. ಆರ್ಬಿಟ್ರೇಟರ್ಸ್. ಸೊ ಇಲ್ಲಿ ನಾವು ಕಾಣುವ ಹಾಗೆ ಡಿ. ಆರ್ಬಿಟ್ರೇಟರ್ಸ್ ಇಲ್ಲಿ ನಾವು ಕಾಣುತ್ತೇವೆ. ಸೊ ಸೆಕ್ಷನ್ 3 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೆಕ್ಷನ್ 3 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. 98th question. Which of the following section of Motor Vehicle Act 1988 defines the term owner? Motor Vehicles Act ನ ಯಾವ ಒಂದು ಸೆಕ್ಷನ್ ಓನರ್ ಅಂತ ಡಿಫೈನ್ ಮಾಡುತ್ತೆ ಅಂತ. ಸೆಕ್ಷನ್ 230, ಸೆಕ್ಷನ್ 231, ಸೆಕ್ಷನ್ 225 ಹಾಗೆ ಸೆಕ್ಷನ್ 232. ಸೊ ನಾವು ಕಾಣುವ ಹಾಗೆ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ನ ಸೆಕ್ಷನ್ 230 ಓನರ್ನ ಡೆಫಿನೇಷನ್ ನೀಡುತ್ತೆ. ನೆಕ್ಸ್ಟ್ 99th question. ಅಂಡರ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಇಲ್ಲಿ ಓದಿದ್ದು. ಎಸ್, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಬಗ್ಗೆ. ಸೊ ಇದು ಡೈರೆಕ್ಟ್ ಆಗಿ ಸೆಕ್ಷನ್ 38A ಬಗ್ಗೆ ಹೇಳುವಂಥದ್ದು. ಸೊ ಏನು ಹೇಳುತ್ತೆ ನೋಡಿ ಇಲ್ಲಿ. ಅಂಡರ್ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್, ಇಂಡಸ್ಟ್ರಿಯಲ್ ಕನ್ಸರ್ನ್ ಆರ್ಡಿನರಿ ಎಂಪ್ಲಾಯಿಂಗ್ ನಾಟ್ ಲೆಸ್ ದ್ಯಾನ್ ಎಷ್ಟು ವರ್ಕ್ಮೆನ್. ಸೊ ಇಲ್ಲಿ ನಾವು ಆನ್ಸರು 100 ವರ್ಕ್ಮೆನ್ ಅಂತ ಕಂಡ್ರೆ ಓನ್ಡ್ ಬೈ ಇಂಡಿವಿಜುವಲ್ ಆರ್ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ಡಿಸೈಡೆಡ್ ಟು ಅಕ್ವೈರ್ ದ ಎರೆಕ್ಷನ್ ಆಫ್ ಡ್ವೆಲ್ಲಿಂಗ್ ಹೌಸಸ್ ಫಾರ್ ವರ್ಕ್ಮೆನ್ ಡೀಮ್ಡ್ ಟು ಬಿ ಕನ್ಸರ್ನ್ ಕಂಪನಿ ಫಾರ್ ದ ಪರ್ಪಸ್ ಆಫ್ ದಿಸ್ ಪಾರ್ಟ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಇಂಡಸ್ಟ್ರಿಯಲ್ ಕನ್ಸರ್ನ್ ಕೂಡ 100 ಜನ ವರ್ಕ್ಮೆನ್ ಇದ್ದರೆ ಅವರಿಗೆ ಏನಾದರೂ ಒಂದು ಮನೆ ಕಟ್ಕೊಡ್ಬೇಕು ಅಂತ ನೋಡ್ತಾ ಇದ್ರೆ ಅದು ಕಂಪನಿ ಅಂತ ಕನ್ಸಿಡರ್ ಆಗತ್ತೆ ಅಂತ. ಸೊ ಸೆಕ್ಷನ್ 38 ಪ್ರಕಾರ ನಾವು ಕಾಣ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್.
ಅಂಡರ್ ಲ್ಯಾಂಡ್ ಅಕ್ವಿಸಿಷನ್ 1894 ಆ್ಯಕ್ಟ್. ಸೊ ನೋಡಿ, ಈಗ 2013 ಆ್ಯಕ್ಟ್ ಬಂದಿದೆ, ಇದು 1894 ಕ್ವಶನ್. ಆದರೆ ಸೇಮ್ ಕಾನ್ಸೆಪ್ಟನ್ನು ನೀವು ಲ್ಯಾಂಡ್ ಅಕ್ವಿಸಿಷನ್, ಫೇರ್ ಕಾಂಪನ್ಸೇಷನ್ ಟು ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಅಂತ ನಾವು ಕಾಣ್ತೇವೆ. ಹೆಚ್ಚಾಗಿ LARR ಆ್ಯಕ್ಟ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕಂಪನಿ ಅಂದರೆ ಏನಂತ ಕೇಳ್ತಾರೆ ಹಳೆ ಆ್ಯಕ್ಟಲ್ಲಿ. ಸೊ ಅದ್ರ ಪ್ರಕಾರ ಕಂಪನಿ ಡಿಫೈನ್ಡ್ ಇನ್ ಸೆಕ್ಷನ್ 3 ಆಫ್ ದಿ ಕಂಪನೀಸ್ ಆ್ಯಕ್ಟ್, ಕಂಪನಿ ಡಿಫೈನ್ಡ್ ಇನ್ ಸೆಕ್ಷನ್ 2 ಆಫ್ ದಿ ಕಂಪನೀಸ್ ಆ್ಯಕ್ಟ್, ಕಂಪನಿ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 1 ಆಫ್ ದಿ ಕಂಪನೀಸ್ ಆ್ಯಕ್ಟ್, ಹಾಗೆ ಡಿ ಕಂಪನಿ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 6 ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956. ಸೊ ಇದ್ರ ಪ್ರಕಾರ ಯಾವುದು ಕಂಪನಿ ಅಂತ ಆಗುತ್ತೆ? ಇಟ್ ಈಸ್ ಎ, ಕಂಪನಿ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 3 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಅದರ್ ದ್ಯಾನ್ ಅ ಗೌರ್ಮೆಂಟ್ ಕಂಪನಿ ರೆಫರ್ಡ್ ಇನ್ ಟು ಕ್ಲಾಸ್ ಸಿ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಷ್ಟು ನೀವು ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನು ಒಂದು 100 ಏನಿತ್ತು ಅದನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರ ಅಂದರೆ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಏನಿತ್ತು ಅದು ಇನ್ನೂ ನಿಮಗೆ ಈ ಪ್ರೈಸ್ ಆಫರ್ಸ್ ನಾವು ನೋಡಲಿಕ್ಕೆ ಹೋದರೆ ಇದು ಜನವರಿ 31st ತನಕ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಅಡಿಷ್ನಲ್ 12+3 ಅಂದರೆ 12 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ 3 ತಿಂಗಳ ಸಬ್ಸ್ಕ್ರಿಪ್ಷನ್ ಫ್ರೀ ಸಿಗುತ್ತೆ. ಹಾಗೆ 12 ತಿಂಗಳ ಸಬ್ಸ್ಕ್ರಿಪ್ಷನ್ ಸಿಕ್ಕಿದ್ರೆ ಮತ್ತು 6 ತಿಂಗಳ ಸಬ್ಸ್ಕ್ರಿಪ್ಷನ್ ಫ್ರೀ ಸಿಗುತ್ತೆ. ಸೊ 6 ತಿಂಗಳಿಗೆ ನೋಡಿ ನೀವು 38,267 ರೂಪೀಸ್ ಇದೆ. ಸೊ ಒಟ್ಟಾರೆ ನೀವು 30,614 ರೂಪಾಯಿ ಪೇ ಮಾಡ್ತೀರಿ. ಹಾಗೆ ಏನಾಗುತ್ತೆ, ಒಟ್ಟು 7,650 ರೂಪಾಯಿ ನೀವು ಉಳಿಸ್ದಾಗತ್ತೆ. ಇನ್ನೊಂದು ಒಂದು ಮುಖ್ಯವಾದ ವಿಚಾರ ಅಂದರೆ 1 ಫೆಬ್ರವರಿಯಿಂದ ಪ್ರೈಸ್ 20% ಹೈಕ್ ಆಗುತ್ತೆ. ಸೊ ಆವಾಗ ಏನಾಯಿತು, ಈ ಪ್ರೈಸ್ ನಾರ್ಮಲ್ ಪ್ರೈಸ್ ಅಂತ ಏನಿದೆ ಇದು 20% ರೇಸ್ ಆಗ್ತಾ ಇದೆ. ಈಗ ನಿಮಗೆ 20% ಕಮ್ಮಿಯಲ್ಲಿ ಜನವರಿ 31st ತನಕ ಸಿಗ್ತಾ ಇದೆ. ಸೊ ಹೀಗೆ ಇರುವಾಗ ಯು ಕ್ಯಾನ್ ಸೇವ್ ದಿಸ್ 40%. ಅಂದರೆ ಸುಮಾರು ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ತೀರಿ ಅಂತ ಆದರೆ ಈಗ ಬರೀ 20%, ಅಂದರೆ 40% ಅಂದರೆ ಸುಮಾರು 15,000 ರೂಪಾಯಿ ನೀವು ಉಳಿಸ್ತೀರಿ. ಸೊ ಯಾಕೆ 6 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಹೇಳಿದರೆ, ಕರ್ನಾಟಕ ಬ್ಯಾಚ್ ಒಂದು ಸ್ಟಾರ್ಟ್ ಆಗಿದೆ. ಇದು ನೀವು ಕಾಣ್ತಾ ಇರ್ಬೋದು. ಕರ್ನಾಟಕ ಬ್ಯಾಚ್ ಏನಿದೆ ಇದು 6 ತಿಂಗಳ ಡ್ಯೂರೇಷನ್. ಸೊ ಯೂಶಲಿ ಬೇರೆ ಎಲ್ಲ ಕೆಲವೊಂದು ಬ್ಯಾಚಸ್ಗಳೆಲ್ಲ 3 ತಿಂಗಳ ಬ್ಯಾಚಸ್ ಎಲ್ಲ ಇರುತ್ತೆ. ಕರ್ನಾಟಕ ಆದರೆ 6 ತಿಂಗಳ ಬ್ಯಾಚು, ಕನ್ನಡದಲ್ಲಿ ಮಾಡುವಂಥ ಬ್ಯಾಚ್ ಇದು. ಸೊ ನಾನು ಮತ್ತು ಸ್ವಾತಿ ಮ್ಯಾಮ್ ಈ ಒಂದು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಇನ್ನೂ ಹಲವಾರು ಹೊಸ ಹೊಸ ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗಿವೆ. ನೋಡಿ, ಅಪ್ಕಮಿಂಗ್ ಬ್ಯಾಚಸ್ ಅಂತ ನೀವು ಕಾಣ್ಬೋದು. ಇಲ್ಲಿ ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ ಅಂತ ನಾವು ಕಾಣ್ತಿದ್ದೇವೆ. ಇದು 12 ಮಂತ್ಸ್ ಡ್ಯೂರೇಷನ್ನ ಬ್ಯಾಚ್. ಇದು 12 ಮಂತ್ಸ್ ಡ್ಯೂರೇಷನ್ನು. ಹಾಗೆ ಇಲ್ಲಿ ಇರುವಂಥ ಎಜುಕೇಟರ್ಸ್ಗಳು ನೋಡಿ, ತನ್ಸುಖ್ ಪಾಲಿವಾಲ್ ಸರ್, ಹಾಗೆ ಅನೂಪ್ ಉಪಾಧ್ಯಾಯ ಸರ್, ಪ್ರಭಾಕರ್ ಪ್ರಸಾದ್ ಶುಕ್ಲಾ ಸರ್ ಇದ್ದಾರೆ, ಹಾಗೆ ಸೂರ್ಯಪ್ರಕಾಶ್ ಶರ್ಮಾ ಸರ್ ಇದ್ದಾರೆ. ಇನ್ನು ಉತ್ತರಾಖಂಡ್ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ 3 ಮಂತ್ಸ್ ಡ್ಯೂರೇಷನ್ ಒಂದು ಏನು ಇದಿದೆ, ಫೆಬ್ರವರಿ 1 ಸ್ಟಾರ್ಟ್ ಆಗುತ್ತೆ. ಸೊ ನಾನಿದ್ದೇನೆ, ವಿಶ್ವಾನಿ ಮ್ಯಾಮ್ ಇದ್ದಾರೆ, ಹಾಗೆ ಸ್ವಾತಿ ಮ್ಯಾಮ್ ಇದ್ದಾರೆ. ಹಾಗೆ ವೆಸ್ಟ್ ಬೆಂಗಾಲ್ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ 3 ತಿಂಗಳ ಬ್ಯಾಚ್. ಇದು ಕೂಡ ನಾನು, ಚಾರುಮೋದಿ ಮ್ಯಾಮ್, ಸಂದೀಪ್ ಖತ್ರಿ ಮತ್ತು ವಿಶ್ವಾನಿ ಬನ್ಸಾಲ್ ಮ್ಯಾಮ್ ಇರುವಂಥದ್ದು. ಸೊ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಪ್ಕಮಿಂಗ್ ಬ್ಯಾಚಸ್ ಏನಿದೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ನೀವು ಈ ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ ಮಾಡ್ತೀರಿ ಅಂತಾದರೆ ಟೋಟಲಿ 12 ಮಂತ್ಸ್ ಸಬ್ಸ್ಕ್ರಿಪ್ಷನ್ ನೀವು ತೊಗೊಳ್ಬೇಕಾಗತ್ತೆ. ಆಲ್ರೆಡಿ ಜನವರಿ 26ರಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಉತ್ತರಾಖಂಡ್ ಮತ್ತು ಛತ್ತೀಸ್ಗಢ ಜುಡಿಷರಿಗೆ ಹೊಸದಾಗಿ ಒಂದು ಮಾಕ್ ಟೆಸ್ಟ್ಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಪ್ರೈಸಿಂಗ್ ಕೇವಲ 500 ರೂಪಾಯಿ ಮಾತ್ರ. ಸೊ ನೀವು 500 ರೂಪಾಯಿ ಕೊಟ್ಟು ಈ ಒಂದು ಕೋಡ್ ಉಪಯೋಗಿಸಿದ್ರೆ, ಅಪರ್ಣಾ ಲಾ ಅಂತ ಕೋಡ್ ಉಪಯೋಗಿಸಿದ್ರೆ ನಿಮಗೆ ಎಕ್ಸಾಕ್ಟ್ ಡಿಸ್ಕೌಂಟ್ ಸಿಗುತ್ತೆ. ಯು ಆರ್ ಪೇಯಿಂಗ್ ಓನ್ಲಿ 500 ರೂಪೀಸ್ ಆಫ್ಟರ್ ದ್ಯಾಟ್. ಸೊ ಅದಕ್ಕೋಸ್ಕರ ಆದಷ್ಟು ಮಾಕ್ ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಇವತ್ತಿಂದ ಜುಡಿಷರಿ ನೋಟ್ಸ್ ಫೆಸಿಲಿಟಿ ಅವೈಲೇಬಲ್ ಆಗಿದೆ. ನಿಮಗೆ ಕಾಂಪ್ರಹೆನ್ಸಿವ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ರಿವಿಷನ್ಗೂ ಕೂಡ ಹೆಲ್ಪ್ ಆಗುವಂಥ ಒಂದು ಕೀ ಫೀಚರ್ ಇರುವಂಥ ಒಂದು ನೋಟ್ಸ್ ಇದು. ಸೊ ಪ್ಲಸ್ ಮತ್ತು ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ಈ ಅವೈಲಬಿಲಿಟಿ ಇದೆ. ಆದರೆ ದಿಸ್ ಈಸ್ ಅವೈಲೇಬಲ್ ಓನ್ಲಿ ಇನ್ ಇಂಗ್ಲೀಷ್. ಹಾಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಈ ಒಂದು ಪ್ರತಿಯೊಂದು ಚಾಪ್ಟರ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟ ಕೇಸ್ ಲಾಸ್ಗಳು, ಲೀಗಲ್ ಮ್ಯಾಕ್ಸಿಮ್ಸ್, ಹಾಗೆ ಕ್ವಿಕ್ ವ್ಯೂ ಚಾರ್ಟ್ಸ್ಗಳು ಅದೆಲ್ಲವೂ ಕೂಡ ಅವೈಲೇಬಲ್ ಮಾಡಿದ್ದಾರೆ. ಮೇನ್ಸ್ ಕ್ವಶನ್ಸ್ಗೆ ಮಾಡೆಲ್ ಆನ್ಸರ್ಸ್ಗಳು ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ಚೆಕ್ ಮಾಡಿ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಲೆಟ್ಸ್ ಕ್ರ್ಯಾಕ್ ಜುಡಿಷರಿ ಅಂತ ಇದೆ. ಹಾಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿವೆ, ಹಲವಾರು ಟೆಲಿಗ್ರಾಮ್ ಚಾನಲ್ಸ್ಗಳಿವೆ. ಸೊ ಅವೆಲ್ಲಗಳು ಕೂಡ ನೀವು ಫಾಲೋ ಮಾಡಿದರೆ
ಅಥವಾ ಸಬ್ಸ್ಕ್ರೈಬ್ ಆದರೆ ಅನ್ಅಕಾಡೆಮಿಲಿ ಬರುವಂಥ ಅಪ್ಡೇಟ್ಸ್ಗಳೆಲ್ಲ ಕೂಡ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಹೀಗೆ ನಿರಂತರವಾಗಿ ಅನ್ಅಕಾಡೆಮಿ ಜುಡಿಷಿಯರಿ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.